ಕೋಟಿ ಸಾರಿ ಸತ್ಯದಲ್ಲಿ ನಡೆಯುವುದು ಶ್ರೇಯ. ಸತ್ಯ ಸದಾಚಾರ ಭಕ್ತಿಯಲ್ಲಿ ನಿತ್ಯ ಕಾಲವೇ ಶ್ರೀರಂಗವನ್ನು
ಮನೆಯಲ್ಲಿ ಸಿದ್ದೇಶ್ವರ ಪ್ರಥಮದಲ್ಲಿ ಬಸವರಾಜ ಸಂಸ್ಥೆಗೆ ನಮಸ್ಕರಿಸಿ ಅವರ ತಾಯಿಗೆ ನಮಸ್ಕರಿಸಿ ಮಹಾಕವಿಗಳು ಯಡಿಯೂರಪ್ಪ ಸಿದ್ಧಲಿಂಗ ಯತೀಶ್ವರರ ಪವಿತ್ರ ಸೀತೆಗಳಲ್ಲಿ ಭಕ್ತಿಯಿಂದ ನಮಸ್ಕರಿಸಿ ಅವರ ದಿವ್ಯ ಪೂಜೆಯಲ್ಲಿ ನೀಡಲಾಗಿ ನಮ್ಮ ಶ್ರೀಮಠದಲ್ಲಿ ನಿತ್ಯ ಪೂಜೆಗಳು ನಮ್ಮನ್ನೆಲ್ಲ ಆಶೀರ್ವದಿಸುತ್ತಿರುವ ಪರಮಪೂಜ್ಯ ಶ್ರೀ ಗುರುಸಲ್ ಮಹಾಸ್ವಾಮಿಯವರ ಕರ್ತೃಗತಿಗೆ ನಮಸ್ಕರಿಸಿ ಅದೇ ರೀತಿ ಸದ್ಗುರು ಸದಾಶಿವ ಮಹಾಸ್ವಾಮಿಯವರ ಕರ್ತೃಗತಿಗೆ ನಮಸ್ಕರಿಸಿ ಪರಮಪೂಜ್ಯ ವಿವೇಕ ಶ್ರೀಮಂದಿರ ಪ್ರವೇಶಿ ಗುರುಬಸವ ಮಹಾಸ್ವಾಮಿಯ ಪುಸ್ತಕಗಳಲ್ಲಿ ಕೂಡ ನತಮಸ್ತಕನಾಗಿ ಅನುರಾಧ ಮಹಾಸ್ವಾಮಿಯವರ ಸೂಚನೆಯಲ್ಲಿ ಕೂಡ ಭಕ್ತಿಯಿಂದ ನಮಸ್ಕರಿಸಿ ನಮ್ಮ ಶ್ರೀಮಠದ ಮೇಲೆ ಒಂದು ದೊಡ್ಡ ಆಶೀರ್ವಾದ ಮುತ್ತಿಗೆ ಜಗನ್ನಾಥನ ಸ್ಮರಿಸಿ ಅವರ ಪಾದಗಳಲ್ಲಿ ಕೂಡ ನಮಸ್ಕರಿಸಿ ಗದಗಿನ ವಿವೇಕ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಯ ಪಾದಗಳಲ್ಲಿ ಕೂಡ ನತಮಸ್ತಕನಾಗಿ ಸದ್ಯದ ಗದಗ ಶ್ರೀ ತೋಟಗಾರ ಪೀಠಾಧಿಪತಿಯಾಗಿರ್ತಕ್ಕಂತಹ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳ ಅನುದಾನದಲ್ಲಿ ಕೂಡ ಭಕ್ತಿಯಿಂದ ನಮಸ್ಕರಿಸಿ ಪುರಾಣ ಪುರುಷರು ಕಥಾನಾಯಕರು ಆಗಿರ್ತಕ್ಕಂತಹ ತಮ್ಮ ಜೀವಿತಾವಧಿಯಲ್ಲಿ ಬಹಳ ಸ್ವರೂಪದಲ್ಲಿ ಒಳ್ಳೆಯ ದರ್ಶನವನ್ನ ಬಾಲಭಾಗದಲ್ಲಿ ನಮ್ಮನ್ನೆಲ್ಲ ಆಶೀರ್ವದಿಸಿ ಕೃತಾರ್ಥನಾಗಿ ಮಾಡಿರ್ತಕ್ಕಂಥ ಜೀವನ್ಮುಕ್ತಾವಸ್ಥೆಯಲ್ಲಿ ನಿತ್ಯ ತಮ್ಮ ಜೀವನವನ್ನ ನಡೆಸಿರ್ತಕ್ಕಂಥ ಪುರಾಣ ಪುರುಷರಾಗಿರ್ತಕ್ಕಂಥ ಮೊದಲದ ಈ ಬಾಲಗಂಗಾ ಮಹಾಂತ ಸ್ವಾಮಿ ಅಪರಾಧಗಳನ್ನು ಕೂಡ ಭಕ್ತಿಯನ್ನು ನಮಸ್ಕರಿಸಿ ತತ್ವರೂಪರಾಗಿ ಇವರ ಈ ವರ್ಷದ 2026ನೇ ಸಾಲಿನ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತಿನಿಂದ ಮುಂದಿನ 25 ದಿವಸಗಳಿಗೆ ಈ ಒಂದು ಮುರುಗುಂದ ಬಾಲಗಂಗಾ ಮಹಾಂತ ಸ್ವಾಮಿಗಳ ಪುರಾಣ ಪ್ರವಚನ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ. ಈ ಕಾರ್ಯಕ್ರಮದ ದಿವ್ಯ ಸಾಹಿತ್ಯವನ್ನು ಗಮನಿಸಿರ್ತಕ್ಕಂಥ ನಮ್ಮೂರಿನ ತೋಂಟರಾಗಿರ್ತಕ್ಕಂಥ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀಮಂದಿರ ಪ್ರವೇಶಿ ಶಾಂತನೇ ಮಹಾಸ್ವಾಮಿ ಅಪರಾಧ ಪ್ರತಿಪಾದನೆಯಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ಶ್ರೀಗಳನ್ನು ನಮಸ್ಕರಿಸಿ ಮಹಾತ್ಮರ ಜೀವನ ದರ್ಶನವನ್ನು ನಮಗೆಲ್ಲ ತಮ್ಮ ಅಮೃತವಾಗಿಲ್ಲ ಮನಮುಟ್ಟು ಹಾಗೆ ಆಧ್ಯಾತ್ಮಿಕ ವಿಚಾರಗಳನ್ನು ನಮಗೆಲ್ಲ ಉಣಬಡಿಸಲು ಎಷ್ಟೇ ವರ್ಷ ಸರ್ 7 ಸತತ 7 ವರ್ಷಗಳಾಗಿ ತನ್ನ ದಿವ್ಯ ಜ್ಞಾನವನ್ನು ನಮಗೆಲ್ಲ ನೀಡಿ ನಮ್ಮನ್ನೆಲ್ಲ ಕೃತಾರ್ಥರಾಗ್ತಕ್ಕಂಥವರು ನಮ್ಮೂರಿನ ಹೆಮ್ಮೆ ಪ್ರತಿಭಾಸರು ಖ್ಯಾತ ಪ್ರವಚನಕಾರರಾಗಿರ್ತಕ್ಕಂಥ ಪ್ರಭಾತ ಗುರುಗಳಲ್ಲಿ ಕೂಡ ಭಕ್ತಿಯಿಂದ ನಮಸ್ಕರಿಸಿ ಈ ಸಂಗೀತ ಸೇವೆ ಈ ಒಂದು ಸಂಸರ್ಗ ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆ ಮೂಲಕ ಸೇವೆ ಸಲ್ಲಿಸಲು ಸನ್ನದ್ಧರಾಗಿರ್ತಕ್ಕಂಥ ನಮ್ಮ ಈಶ್ವರವರು ಬೆಳಗಾವಿ ಭಟ್ ಶಾಖೆ ಸಂಘ ಪೂಜೆಯಲ್ಲಿ ಕೂಡ ಬಂಧಿಸಿ ನಮ್ಮೆಲ್ಲ ಮಾರ್ಗದರ್ಶಕರು ಹಿರಿಯರಾಗಿರ್ತಕ್ಕಂಥ ಅವರ ಹಲವಾದ ಹಿರಿಯರಾದ ಬಸವರಾಜ ಗುಪ್ಪತ್ತನವರು ಕೂಡ ಖ್ಯಾತ ಪ್ರಭಾವಕರು ಆಗಿರ್ತಕ್ಕಂಥ ಕರುಣಿಕಾಂತ ಆತ್ಮೀಯರಾಗಿರ್ತಕ್ಕಂಥ ಗುಪ್ಪ ಪದೇಂದ್ರ ಅವರು ಕೂಡ ನಮ್ಮ ಊರಿನ ಹೆಮ್ಮೆಯ ಗಾಯಕರಾಗಿರ್ತಕ್ಕಂಥ ಹಾಗೂ ಗ್ರಾಮ ಪಂಚಾಯತಿ ಗೌರವ ಸದಸ್ಯರಾಗಿರ್ತಕ್ಕಂಥ ಶ್ರೀ ಮೊಹಮ್ಮದ್ ಸುರೇಂದ್ರರು ಕೂಡ ಸೇರಿದರು. ಈ ವರ್ಷ ಬಹಳಷ್ಟು ವೈವಿಧ್ಯಪೂರ್ಣವಾಗಿ ವಿಭಿನ್ನವಾಗಿ ಜಾತ್ರೆಯನ್ನ ನಡೆಸುವ ಮೂಲಕ ಸಮಾಜಕ್ಕೆ ಒಂದು ದಿವ್ಯ ಸಂದೇಶವನ್ನು ಕೊಡಲು ಸನ್ನದ್ಧರಾಗಿರ್ತಕ್ಕಂಥ ನಮ್ಮ ಈ ವರ್ಷ ಜಾತ್ರಾ ಮಹೋತ್ಸವ ಸಮಿತಿಯ ಪದಾಧಿಕಾರಿಗಳನ್ನು ಬಹಳ ಸಂತೋಷ. ಬಹಳ ತುರುಕಿಲ್ಲ ಈ ವರ್ಷದ ಜಾತ್ರೆಯ ನೇತೃತ್ವ ವಹಿಸಿಕೊಂಡು
ಅಧ್ಯಕ್ಷರಾಗಿರ್ತಕ್ಕಂಥವರು ಯುವಕರಾದ ಶ್ರೀ ರವೀಂದ್ರ ಹಿರೇಮಠ ಅವರು, ಅದೇ ರೀತಿ ಅಧ್ಯಕ್ಷರಾಗಿ ಮತ್ತು ದಾಮೋದರ ತೆಗೆಯವರು ಉಪಾಧ್ಯಕ್ಷರಾಗಿ, ಶ್ರೀ ಚಂದ್ರಶೇಖರ್ ಸ್ವಾಮಿ ಕಾರ್ಯದರ್ಶಿಯಾಗಿ ಹಾಗೂ ಸತೀಶ್ ಸಿದ್ದರವರು ಸ್ವಯಂ ಕಾರ್ಯದರ್ಶಿಯಾಗಿ ಇನ್ನಿತರ ಎಲ್ಲ ಕಮಿಟಿಯ ಸದಸ್ಯರು ಪದಾಧಿಕಾರಿಗಳೊಂದಿಗೆ ಈ ಜಾತ್ರೆಯ ಸಂದರ್ಭವಾಗಿರ್ತಕ್ಕಂಥ ಎಲ್ಲ ಸಮಿತಿಯ ಪದಾಧಿಕಾರಿಗಳಿಗೆ ಕೂಡ ವಂದಿಸಿ ಅವರೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಹಾಗೂ ಮುಖ್ಯವಾಗಿ ಮಹಾತ್ಮರ ಜೀವನ ಚರಿತ್ರೆಯನ್ನ ಕೇಳಿ ಜೀವನವನ್ನ ಪಾಲನೆ ಮಾಡಬೇಕೆಂದು ಆಗಮಿಸಿರ್ತಕ್ಕಂಥ ಎಲ್ಲ ಸಂಘಟನೆಗಳಿಗೆ, ಗುರಿಗಳಿಗೆ, ಸಹೋದರ ಸಹೋದರಿಯರಿಗೆ ಎಲ್ಲರಿಗೂ ಕೂಡ ಪೂಜ್ಯರಾಗಿ ಎಲ್ಲರೂ ಕೂಡ ಮಕ್ಕಳು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಪುರಾಣ ಕಾರ್ಯಕ್ರಮವನ್ನು ಈಗ ಉದ್ಘಾಟನಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಈ ಕಾರ್ಯಕ್ರಮದ ದಿವಸವನ್ನು ಪ್ರವೇಶಿಸಿರ್ತಕ್ಕಂಥ ಶ್ರೀಗಳಿಗೆ ಕಾರ್ಯಕ್ರಮ ನಮ್ಮ ಜಾತ್ರೋತ್ಸವದ ಅಧ್ಯಕ್ಷರಾದ ಶ್ರೀ ರವೀಂದ್ರ ಹಿರೇಮಠ್ ಅಧ್ಯಕ್ಷರು ಪೂಜೆಗೆ ಅವಕಾಶವನ್ನು ಮಾಡಿ ಅವರಿಗೆ ಕಾರ್ಯಕ್ರಮಕ್ಕೆ ಗೌರವವನ್ನು ಸ್ವಾಗತಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಶ್ರೀ ರವೀಂದ್ರ ಹಿರೇಮಠ್ ಅವರು. ಮಹಾತ್ಮರ ಜೀವನ ದರ್ಶನಗಳಿಗೆ ಉಪಸ್ಥಿತರಿರ್ತಕ್ಕಂಥ ಪ್ರಚುರಕಾರರಾಗಿರ್ತಕ್ಕಂಥ ಪೂಜ್ಯ ಕರ್ನಾಟಕಗಳಿಗೆ ಕಾರ್ಯಕ್ರಮ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಜಾತ್ರಾ ಸಮಿತಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾದ ಶ್ರೀ ದಾಮೋದರ ತೆಗೆಯವರು ಪ್ರಧಾನ ವಿಧಾನಗಳಿಗೆ ಮಹಾತ್ಮರ ಕಾರ್ಯಕ್ರಮಕ್ಕೆ ಬಹಳವರಿಗೆ ಈ ನಮ್ಮ ಜಾತ್ರೋತ್ಸವ ಸಮಿತಿಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಸರ್ವೇರವರ ಅವರಿಗೆ ಮಾನವೀಯ ನಾಯಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕೆ ಹಿರಿಯರು ಹಾಗೂ ಹಾರ್ಮೋನಿಯಂಗಳಾಗಿರ್ತಕ್ಕಂಥ ಶ್ರೀ ಬಸವರಾಜ ಉಪಸ್ಥಿತರಿಗೆ ಶಿವಕಾರೇಶ್ವರ ಶ್ರೀ ಸತೀಶ್ ಸಿದ್ದರವರು ಮೌಲಾಪುರಿಯಲ್ಲಿ ಮಾಡಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಗಮನಿಸಿದ್ದಾರೆ. ಪ್ರಧಾನರಾಗಿರ್ತಕ್ಕಂಥವರು ನಮ್ಮ ಊರಿಗೆ ಎಲ್ಲ ಕಾರ್ಯಕ್ರಮಗಳಿಗೆ ಆಗಮಿಸಿ ಕಾರ್ಯಕ್ರಮಕ್ಕೆ ಶೋಭೆ ಕೊಡ್ತಕ್ಕಂಥವರು ಅಪ್ಪರಾದ ಶ್ರೀ ಗೋಪಾಲ್ ಪ್ರಜಾಪ್ರಿಯ ಅವರಿಗೆ ನಮ್ಮ ಗಮನ ಹಿರಿಯರಾಗಿರ್ತಕ್ಕಂಥ ಗಮನ ಕರೆದುಕೊಂಡು ಮಹಾರಾಷ್ಟ್ರೀಯ ಮಾಡಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ತಿಳಿಸಿಕೊಂಡಿದ್ದೇನೆ. ನಮ್ಮ ಊರಿನ ಹಿಂದಿನ ಗಾಯನ ಕನ್ನಡ ಅವರಿಗೆ ಸಂಗೀತಾನ ಪ್ರಾಣ ಅವ್ರ ಆಯ್ಕೆಗೆ ಕಾರ್ಯಕ್ರಮ ತಲಾಪಂತ ಎಲ್ಲರಿಗೂ ಮನದ ತೆಗೆಯುವುದರಲ್ಲಿ ನಮ್ಮ ಕುಟುಂಬ ಮಾರುಕಟ್ಟೆ ಮಾಡಿ ಅವರು ಪ್ರಾರ್ಥಿಸ್ತೀವಿ. ಈಗ ಇವರು ಶಾಂತರಾಗಬೇಕು. ಪುರಾಣ ಪ್ರವಚನ ಕಾರ್ಯಕ್ರಮದ ಪ್ರಮುಖ ಘಟ್ಟ ಪರಮಪುರುಷರು ತನ್ನ ಉಪನ್ಯಾಸದಿಂದ ಜೋಡಿಕೊಂಡು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು. ಕಾರ್ಯಕ್ರಮ ಉಪನ್ಯಾಸಬೇಕೆಂದು ಎಲ್ಲ ವ್ಯಾಪಾರ ಆಗಮಿಸಬೇಕು. ಎಲ್ಲರೂ ಈ ವಿಧಾನ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು.
ಪ್ರಾರಂಭವಾಗುತ್ತದೆ. ಈ ಅವಕಾಶ
केवलं जानन्ति द्वन्द्वातीतं त्रिगुणरहितं सद्गुरुं तं नमामि। जय मंगलम जय नमः पार्वती श्री सिद्धलिंगेश्वर महाराज की महात्मा बसवेश्वर महाराज की सकल साधु संत महाराज की सांब सदा शिव सांब सदा शिव ಓಂ ಶ್ರೀ ಗುರು ಬಸವಲಿಂಗಾಯ 2026ನೇ ಸಾಲಿನ
ಶಿರೋಳ ಶ್ರೀ ತೋಂಟದಾರ್ಯ ಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀಮಠದಲ್ಲಿ ಇಂದಿನಿಂದ ಪ್ರಾರಂಭಗೊಂಡಿರುವ ಈ ಪುಣ್ಯಮಯ ಮುಳುಗುಂದದ ಬಾಲಲೀಲಾ ಮಹಾಂತ ಶಿವಯೋಗಿಗಳವರ ಚರಿತಾಮೃತದ ಪ್ರಾರಂಭೋತ್ಸವದ ಇಂದಿನ ಈ ಸೇವೆಯ ಆರಂಭದಲ್ಲಿ ಬಸವಣ್ಣನೆಯ ತಾಯಿ, ಬಸವಣ್ಣನೆಯ ತಂದೆ, ಬಸವಣ್ಣನೆಯ ಪರಮ ಬಂಧು ನನಗೆ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ವಸುಧೀಶ ಕದರ ಸಿದ್ಧ ಮಲ್ಲಿಕಾರ್ಜುನ ಸೊನ್ನರಿಗೆಯ ಸಿದ್ದರಾಮೇಶ್ವರರ ಈ ವಚನದ ಸಾಲುಗಳನ್ನು ಶಿರೋಧಮಣಿಯ ಮೇಲೆ ಧರಿಸಿಕೊಂಡು ಈ ಕಾರ್ಯಕ್ಕೆ ಕಾರಣೀಭೂತರು ಮಹಾತಪಸ್ವಿಗಳಾದ ಯಡಿಯೂರಲ್ಲಿ ಮಹಾದೇವರು ನಿತ್ಯದ ಶಕ್ತಿಯಾಗಿರುವ ತೋಟದ ಸಿದ್ದಲಿಂಗೇಶ್ವರ ಮಹಾಸಮಿತಿಗೆ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಶಿರೋಳ ಗ್ರಾಮದ ಶ್ರೀ ತೋಟದಾರ್ಯ ಮಠದ ಮೂಲ ಪುರುಷರಾದ ಪರಮ ಪೂಜ್ಯ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಅನ್ನದಾನ ಮಹಾಸ್ವಾಮಿಗಳವರ ಪರಮ ಪೂಜ್ಯ ಗುರುಬಸವ ಮಹಾಸ್ವಾಮಿಗಳವರ ಮತ್ತೊಬ್ಬ ಪರಮ ಪೂಜ್ಯರಾದ ಸದಾಶಿವ ಮಹಾಸ್ವಾಮಿಗಳವರ ದಿವ್ಯ ಸನ್ನಿಧಾನಗಳಿಗೆ ಅನಂತ ಕೋಟಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಶಿರೋಳ ಗ್ರಾಮಕ್ಕೆ ಶ್ರೀಮಠದ ಕ್ರಿಯಾಶಕ್ತಿಯನ್ನ, ಆಧ್ಯಾತ್ಮದ ಬೆಳಕನ್ನ, ಶರಣ ಸಂಸ್ಕೃತಿಯ ವೃತ್ತಿಯನ್ನು ಕಟ್ಟಿಕೊಟ್ಟು ಲಿಂಗೈಕ್ಯರಾದ ಶ್ರೀಮದ್ ಜಗದ್ಗುರು ತೋಂಟದ ಡಾಕ್ಟರ್ ಸಿದ್ದಲಿಂಗ ಮಹಾಸ್ವಾಮಿಗಳವರ ದಿವ್ಯ ಚೇತನಕ್ಕೆ ಅಷ್ಟೇ ಭಕ್ತಿಯಿಂದ ಶರಣಾರ್ಥಿಗಳನ್ನು ಸಲ್ಲಿಸಿ ವರ್ತಮಾನದ ಪೀಠಾಧಿಪತಿಗಳಾದ ಶ್ರೀಮದ್ ಜಗದ್ಗುರು ನಿರಂಜನ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳವರ ಅಡಗಾವಣೆಗಳನ್ನು ಕೂಡ ಮನೋಮಂದಿರದಲ್ಲಿ ಸ್ಥಾಪಿಸಿಕೊಂಡು ಶರಣೆಂದು ನಮ್ಮ ಶಿರೋಳ ಶ್ರೀಮಠದ ಖ್ಯಾತಿಯನ್ನ ಕೇವಲ ರೊಟ್ಟಿ ಜಾತ್ರೆಯ ಮೂಲಕವಲ್ಲ, ತಮ್ಮ ಕಾಯಕ ದಾಸೋಹ ಪುಸ್ತಕ ಪ್ರೀತಿಯ ಮೂಲಕ ಕನ್ನಡ ನಾಡು ಶಿರೋಳ ಗ್ರಾಮದ ಕಡೆಗೆ ತಿರುಗಿ ನೋಡುವಂತೆ ಮಹಾಬೆಳಕನ್ನ ಇಲ್ಲಿ ನಂದಾದೀಪವನ್ನ ಜ್ಞಾನದ ಈ ನಂದಾದೀಪವನ್ನ ದಾಸೋಹದ ನಂದಾದೀಪವನ್ನ ಬೆಳಗಿಸಿ ಲಿಂಗೈಕ್ಯರಾದ ಕನ್ನಡ ಯುವಕಿಗಳನ್ನು ಖ್ಯಾತರಾಗಿದ್ದ ಪರಮ ಪೂಜ್ಯ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಲಿಂಗೈಕ್ಯ ಗುರುಬಸವ ಮಹಾಸ್ವಾಮಿಗಳವರ ದಿವ್ಯ ಚೇತನಕ್ಕೆ ಕೂಡ ದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ ವರ್ತಮಾನದಲ್ಲಿ ನಮ್ಮ ಶಿರೋಳ ಶ್ರೀ ತೋಂಟದಾರ್ಯ ಮಠದ ಪೀಠಾಧಿಪತಿಗಳು, ನಮಗೆಲ್ಲ ಚೈತನ್ಯ ಚಿಲುಮೆ, ಸ್ಫೂರ್ತಿಯ ಜ್ಯೋತಿ, ಮಧ್ಯ ಕರ್ನಾಟಕದ ಕನ್ನಡದ ಧ್ವಜವೆಂದು ಖ್ಯಾತರಾದ ನಮ್ಮೆಲ್ಲರ ಬಾಳಿನ ಬೆಳಕಾಗಿರುವ ಶ್ರೀಮಂದಿರಂಜನ ಪ್ರಣವ ಸ್ವರೂಪಿ ಶಾಂತಲಿಂಗ ಮಹಾಸ್ವಾಮಿಗಳವರು ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಈ ಚರಿತಾಮೃತವನ್ನ ಶುಭಾರಂಭಗೊಳಿಸಿದ್ದಾರೆ. ಆ ಪರಮ ಪೂಜ್ಯರ ದಿವ್ಯ ಅಡಗಾವಣೆಗಳಿಗೆ ಕೂಡ ದಂಡ ಶರಣಾರ್ಥಿಗಳನ್ನು ಸಮರ್ಪಿಸಿ ನಮ್ಮ ಶಿರೋಳ ಶ್ರೀ ತೋಂಟದಾರ್ಯ ಮಠದವನ್ನ ಅನ್ನದಾನ ಮಹಾಸ್ವಾಮಿಗಳು 288 ವರ್ಷಗಳ ಹಿಂದೆ ನಾವು ನೀವು ಕೂತಿರ್ತಕ್ಕಂಥ ಈ ಪುಣ್ಯಮಯ ಕಲ್ಮಠವನ್ನ ನಿರ್ಮಾಣ ಮಾಡಲಿಕ್ಕೆ ಲೀಲಾ ಪುರುಷರಾದ ಅನ್ನದಾನ ಮಹಾಸ್ವಾಮಿಗಳಿಗೆ ಯಾವ ಚೈತನ್ಯವನ್ನ ಇತ್ತು, ಶಿರೋಳ ಗ್ರಾಮಕ್ಕೇನೆ ಒಂದು
ಆಶೀರ್ವಾದ ರೂಪವಾಗಿರ್ತಕ್ಕಂಥ ಆದಿಶಕ್ತಿಯಾದ ಪಕ್ಕದ ಬದಾಮಿ ತಾಲೂಕಿನ ಮುಷ್ಟಿಗೇರಿ ಗ್ರಾಮದ ಆದಿಶಕ್ತಿ ಪರಂಜ್ಯೋತಿ ತಾಯಿ ಮುಷ್ಟಿಗೇರಿ ದ್ಯಾಮನ ತಾಯಿ ಸನ್ನಿಧಾನವನ್ನು ಕೂಡ ಅತ್ಯಂತ ಭಕ್ತಿಯಿಂದ ನೆನೆದು ಆ ತಾಯಿಯ ಸನ್ನಿಧಾನಕ್ಕೆ ಕೂಡ ಇಲ್ಲಿಂದಲೇ ಶರಣಾರ್ಥಿಗಳನ್ನು ಸಲ್ಲಿಸಿ ಶಿರೋಳ ಗ್ರಾಮದ ಯಾವತ್ತೂ ಅವರಿವರಿಲ್ಲದೆ ಎಲ್ಲ ದೇವಸ್ಥಾನ ಮಠ ಮಂದಿರಗಳ ಆ ದೈವ ಸನ್ನಿಧಾನಗಳನ್ನು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಭಕ್ತಿಯಿಂದ ನೆನೆದು ಆ ಎಲ್ಲ ದೈವ ಸನ್ನಿಧಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಚರಿತ್ರ ನಾಯಕರಾದ ಇನ್ನು 21 ದಿನಗಳ ಕಾಲ ನಮ್ಮ ಗ್ರಾಮದಲ್ಲಿ ಆ ಅರ್ಜುನ ಲೀಲೆಗಳ ಮೂಲಕ ಬೆಳಕನ್ನ ಎಲ್ಲ ಭಕ್ತರ ಬಾಳಿನ ಬೆಳಕನ್ನ ಅನುಗ್ರಹ ಮಾಡಲಿರುವ ಯಾವ ನಮ್ಮದೇ ಜಿಲ್ಲೆಯ ಗದಗ ತಾಲೂಕಿನ ಮುಳುಗುಂದ ಗ್ರಾಮದಲ್ಲಿ ನೆಲೆ ನಿಂತು ಈ ನಾಡಿಗೆಲ್ಲ ಅನುಭವದ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಪುಣ್ಯ ಪುರುಷ ಲೀಲಾ ಪುರುಷ ಮಹಾಜ್ಞಾನಿ ಶಿವಯೋಗಿ ಬಾಲಲೀಲಾ ಮಹಾಂತ ಮಹಾಸ್ವಾಮಿಗಳವರ ದಿವ್ಯ ಯಜ್ಞಾವರಣದಲ್ಲಿ ಕೂಡ ಅಷ್ಟೇ ಭಕ್ತಿಯಿಂದ ಶರಣಾರ್ಥಿಗಳನ್ನ ಸಲ್ಲಿಸಿ ಇವತ್ತಿನ ಈ ಪುರಾಣದಲ್ಲಿ ಮಂಗಲೋತ್ಸವದವರೆಗೆ ನಮ್ಮೊಂದಿಗೆ ಸಂಗೀತ ಸಾಥ ನೀಡಲಿರುವ ಪೂಜ್ಯರಾದ ವೇದಮೂರ್ತಿ ಬೈರಾಮರ ಮಠ ಅರ್ಜುನವರ ಪಾದಗಳಲ್ಲಿ ಕೂಡ ನಮಸ್ಕಾರಗಳನ್ನು ಸಲ್ಲಿಸಿ ಬಸವನವರು ಕುಪ್ಪಸ್ಥರವರಲ್ಲಿ ವಂದಿಸಿ ಗುರುಪಾಲಪ್ಪನ್ನ ಅವರಲ್ಲಿ ವಂದಿಸಿ ಈ ವರ್ಷದ ಜಾತ್ರಾ ಮಹೋತ್ಸವ ಸಮಿತಿಯ ಸನ್ಮಾನ್ಯ ಅಧ್ಯಕ್ಷರು ನಮಗೆಲ್ಲ ಅತ್ಯಂತ ನಮ್ಮ ಹಿರಿಯ ಸಹೋದರರು ಹಾಗೂ ನಮ್ಮ ಜಿಲ್ಲೆಯ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರವೀಂದ್ರ ಹಿರೇಮಠ್ ಅರ್ಧವರಲ್ಲಿ ಉಪಾಧ್ಯಕ್ಷರಾದ ಮಾನ್ಯ ದ್ಯಾಮಣ್ಣ ತೆಗ್ಗಿಯವರಲ್ಲಿ ಅದೇ ರೀತಿ ಕಾರ್ಯದರ್ಶಿಗಳಾದ ಮಾನ್ಯ ಸಹೋದರರಾಗಿರ್ತಕ್ಕಂಥ ಶ್ರೀಯುತ ಚಂದ್ರಶೇಖರಣ್ಣ ಸೌರವರಲ್ಲಿ ಅದೇ ರೀತಿ ಸಹಕಾರ್ಯದರ್ಶಿಗಳಾದಂಥ ನಿವೃತ್ತ ಸೈನಿಕರು ಆಗಿರ್ತಕ್ಕಂಥ ಮಾನ್ಯ ಚಿಕ್ಕನಗರದಲ್ಲಿ ಅವರವರಿನಲ್ಲಿ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಬಾಪುಗೌಡ ಗುರುಗಳಲ್ಲಿ ದ್ಯಾಮಣ್ಣ ಕಾರಪ್ಪನವರಲ್ಲಿ ಎಲ್ಲ ದೈವದಲ್ಲಿ ಮಾತೆಯರೇ ಮಗನೆಯರೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಪುಣ್ಯಾತ್ಮರೇ, ನಮ್ಮ ಅಜ್ಜರ ಅಮೃತ ಹಸ್ತದಿಂದ ಇದೀಗ ಪುರಾಣ ಶುಭಾರಂಭಗೊಂಡಿದೆ. ನನಗೆ ಬಹಳ ಸಂತೋಷ ಏನಾಯ್ತು ಅಂದ್ರೆ ಜಾತ್ರಾ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಎಲ್ಲ ಪದಾಧಿಕಾರಿಗಳು ಪುರಾಣ ಕುಂತಾರೆ. ಇದು ಬಹಳ ವಿಶೇಷ, ಬಹಳ ಖುಷಿ ಅನಿಸ್ತು. ಮತ್ತೆ ಒಂದು ಅಭಿಪ್ರಾಯ ನಿನ್ನೆವರೆಗೆ ಏನಿತ್ತಂದ್ರೆ ಬಹಳ ಥಂಡಿ ಐತಿ ಪುರಾಣ ಹ್ಯಾಂಗಪ್ಪ ಅನ್ನುವಂಥ. ಇವತ್ತೊಂದು ಸ್ವಲ್ಪ ಚಳಿ ನಮ್ಗೆ ರಿಸನಬಲ್ ಇದೆ, ಕಂಫರ್ಟ್ ಆಗಿದೆ ವಾತಾವರಣ. ಅಜ್ಜನ ಆಶೀರ್ವಾದದಿಂದ ಹಿಂಗೆ ನೆನೆಸ್ಕೊಳ್ಳಿ ಅಂತ ತಿಳ್ಕೊಂಡು ಅವರ ಪಾದಗಳಲ್ಲಿ ಅಜ್ಜವರ ಪಾದಗಳಲ್ಲಿ ಬೇಡಿಕೊಳ್ಳೋಣ. ಪುಣ್ಯಾತ್ಮರೇ, ಈಗ ನೇರವಾಗಿ ಪುರಾಣವನ್ನ ಪ್ರಾರಂಭ ಮಾಡೋಣ. ಅಕ್ಕ ಒಂದು ಮಾತು ಹೇಳ್ತಾನೆ, ಜೀವನಕ್ಕೆ ಯಾವುದು ಶೃಂಗಾರ ಅಂತ ಒಂದು ಪ್ರಶ್ನೆ ಮಾಡಿದಾಗ ಅಕ್ಕ ಮಹಾದೇವಿ ಅದಕ್ಕೊಂದು ನಿರ್ಣಯವನ್ನು ಕೊಡ್ತಾವ, ಒಂದು ಡಿಸಿಷನ್ ಕೊಡ್ತಾವ. ನಮಗ ನಿಮ್ಗ ಒಂದು ರೂಲಿಂಗ್ ಕೊಡ್ತಾವ. ವಿಧಾನಸಭಾದಾಗ ಸಭಾಪತಿ ಏನ್ ರೂಲಿಂಗ್ ಕೊಡ್ತಾನ ಹಂಗ ಸದಸ್ಯರು ನಡ್ಕೋಬೇಕಂತ. ಹಂಗ ಈ ಪ್ರಪಂಚದ ಲೌಕಿಕರಿಗೆ ಈ ಜೀವನದ ಸೊಬಗು, ಗ್ಲೋರಿ ಆಫ್ ದ ಲೈಫ್, ಈ ಜೀವನದ ಸೌಂದರ್ಯ ಏನು ಅಂತ ಆಕಿನ ಪ್ರಶ್ನೆ ಮಾಡಿದಾಗ ಅಕ್ಕ ಬಹಳ ಸುಂದರವಾದ ಒಂದು ವಚನದ ಮೂಲಕ ಉತ್ತರವನ್ನು ಕೊಡ್ತಾಳ. ಯವ್ವ, ನಿನ್ನ ಕಣ್ಣುಗಳಿಗೆ ಯಾವುದು ಶೃಂಗಾರ ಅಂತ ಆಕೆ ಹೇಳ್ತಾಳ. ನನ್ನ ಕಣ್ಣುಗಳಿಗೆ ಗುರು ಹಿರಿಯರನ್ನು ನೋಡುವುದೇ ಶೃಂಗಾರ. ಇನ್ ದ ಸೆನ್ಸ್, ನಾವೆಲ್ಲ ಈ ಜೀವನವನ್ನು ನೋಡುವ ದೃಷ್ಟಿಕೋನ ಮತ್ತು ಮಹಾತ್ಮರು, ಶರಣರು, ಸಂತರು, ಸಾಧುಗಳು, ಸತ್ಪುರುಷರು
ಅವರು ನೋಡತಕ್ಕಂತಹ ವಿಷನ್ ದೃಷ್ಟಿಕೋನ ಎಷ್ಟು ವ್ಯತ್ಯಾಸದಲ್ಲಿ ಇರ್ತದೆ ಅನ್ನೋದಕ್ಕ ಈ ವಚನ ಬಹಳ ಅದ್ಭುತವಾದ ಸಾಕ್ಷಿ. ನನ್ನ ಕಣ್ಣುಗಳಿಗೆ ಗುರು ಹಿರಿಯರನ್ನು ನೋಡೋದು ಶೃಂಗಾರ, ಯಾಕಂದ್ರೆ ಅವ್ರು ಸಿಗೋದು ದುರ್ಲಭ. ಸತ್ಯುವಂತ ಗುರುಗಳು, ಸತ್ಯುವ ಶರಣರು ಎಷ್ಟು ಮಂದಿ ಒಬ್ಬರಂತ ಅನ್ನೋದು ಕೋಟಿಗೊಬ್ಬ ಶರಣ. ಮಹಾತ್ಮರು ಸಿಗುವುದೇ ಅಪರೂಪ. ಅವರು ಯಾವಾಗ ಸಿಗ್ತಾರ ಅವ್ರ ದರ್ಶನ ಆಗುತ್ತಲ್ಪ, ಅದೇ ನನ್ನ ಕಣ್ಣುಗಳಿಗೆ ಶೃಂಗಾರ. ಅಂದ್ರೆ ನನ್ನ ಕಣ್ಣುಗಳು ಇದ್ದುದಕ್ಕೂ ಸಾರ್ಥಕ, ನನ್ನ ಕಣ್ಣುಗಳು ಇದ್ದುದಕ್ಕೂ ಲಾಭ ಯಾವುದು ಅಂದ್ರೆ ನನ್ನ ಕಣ್ಣುಗಳಿಂದ ನಾನು ಗುರುಗಳನ್ನ, ಹಿರಿಯರಾದಂತ ತಂದೆ ತಾಯಿಗಳಾಗಿರ್ಬೋದು, ಊರಿನ ಮುಖಂಡರಾಗಿರ್ಬೋದು, ನಮ್ಗೆ ಯಾರು ಹಿರಿಯರು ತಮ್ಮ ಅನುಭವದಿಂದ ಈ ಜಗತ್ತಿಗೆ ಒಳ್ಳೆಯದನ್ನು ಮಾಡುವಂತವರಾಗ ಅವರು ಯಾವಾಗ ನಮ್ಮ ದರ್ಶನ ಆಗ್ತಾರ ಅದು ನನ್ನ ಕಣ್ಣುಗಳಿಗೆ ಶೃಂಗಾರ. ಯಾವಾಗ ನಿಮ್ ಕಿವಿಗೆ ಯಾವಾಗ ಶೃಂಗಾರ? ಬಂಗಾರದ ಆಭರಣಗಳನ್ನು ತಾಯಿಯನ್ನು ಹಾಕೋತ ಏನೇನ್ ಹಾಕೊಂತೀರಿ ಇವ? ಇಲ್ಲಿ ಹಾಕೋತೀರಿ ಏನ್ರು ಹೇಳಿ, ಹಾಕೋತಿಲ್ಲ. ಇಲ್ಲಿ ಮಾತು ಇಲ್ಲಿ ಅಲ್ಲಿ ಮೊನ್ನೆ ಅಲಂಕುಟದಾಗ ಮಾಹಿತಿದಾಗ ಒದರಾಕತ್ತಿದ್ದ ಬಂಗಾರ ತುಟ್ಟ ಐತಿ ಯಾರ ತಪ್ಪಿಸ್ಕೊಂಡು ಹೋದಾಗ ನಿಮ್ ಬಂಗಾರ ಆಭರಣಗಳ ಬಗ್ಗೆ ನಿಮ್ಗ ಎಚ್ಚರಿಕೆ ಇರ್ಲಿ ಅಂತ. ನಾವೆಲ್ಲ ಒಂದೊಮ್ಮೆ ನಮ್ಮನ್ನು ಕೈ ಬಿಟ್ಟು ಹೋಗ್ತಕ್ಕಂಥ, ಒಂದು ನಮ್ಮಿಂದ ದೂರವಾಗ್ತಕ್ಕಂಥ ಪದಾರ್ಥ ನಮ್ಮ ಕೊಳ್ಳಿಗೆ, ನಮ್ಮ ಕಿವಿಗೆ ಶೃಂಗಾರ ಅಂತ ನಮ್ಮ ಭಾವನೆ. ಬಹಳ ನಮ್ಗೆ ಜನ ಗೌರವಿಸ್ತಾರ. ಬಂಗಾರ ನಮ್ಮ ಮೈಯಾಗಿದ್ರ, ನಮ್ ಕಿವಿಯಾಗಿದ್ರೆ, ನಮ್ ಕೊಳ್ಳಾಗಿದ್ರು. ಮಾದೇವಿ ಹೇಳ್ತಾಳ, ಪುರಾತನರ ಚರಿತ್ರೆಯನ್ನ ಕೇಳುವುದೇ ನನ್ನ ಕಿವಿಗೆ ಶೃಂಗಾರ. ಚಾರ ನಿಂದ ಇನ್ನೊಬ್ಬರ ವಿಚಾರ, ಇನ್ನೊಬ್ಬರ ಮನೆತಂದ ವಿಚಾರಗಳನ್ನ ಕೇಳುವಾಗ ನಮ್ಗೆ ಬಹಳ ಟೇಸ್ಟ್ ಅನಿಸ್ತದೆ, ಕೇಳಬೇಕು ಅನಿಸ್ತದೆ. ಎಷ್ಟು ಅರ್ಜೆಂಟ್ ಕೆಲಸಿದ್ರು ಬಾಜು ಮನೆಯಾಗ ಒಂದ್ ಸ್ವಲ್ಪ ಜಗಳ ಆಗತ್ತಂದ್ರೆ ಒಂದು ನಿಮಿಷ ನಮ್ಗೆ ಕೇಳಿ ಮನುಷ್ಯ ಮುಂದೆ ಆ ಹೆಜ್ಜೆ ಮುಂದಿರ್ತಾರೆ. ಯಾಕ? ಮನುಷ್ಯ ಸಹಜ ಸ್ವಭಾವ. ಇನ್ನೊಬ್ಬರಿಗೆ ತೊಂದರೆ, ಇನ್ನೊಬ್ಬರಿಗೆ ಕಷ್ಟ, ಇನ್ನೊಬ್ಬರ ಮನೆಯಾಗ ನ್ಯಾಯ ಇತ್ತಂದ್ರೆ ಅದನ್ನು ತಿಳ್ಕೋಬೇಕು ಅನ್ನುವಂತ ಅಪೇಕ್ಷೆ ಮಾನವ ಸಹಜ ಸ್ವಭಾವ. ಇದು ಬೆಳಕಾಗ ಅಕ್ಕ ಹೇಳ್ತಾಳ, ನನ್ನ ಕಿವಿಗೆ ಯಾವ ಶೃಂಗಾರ ಅಂದ್ರ ಪುರಾತನ ಚರಿತ್ರೆಯನ್ನ ಕೇಳುವುದೇ. ಎಂತ ಮೆಸೇಜ್! ಇಷ್ಟ ಅಲ್ಲ, ಮುಂದುವರೆದು ಹೇಳ್ತಾಳ, ನನ್ನ ಕೊರಳಿಗೆ, ನನ್ನ ಕಂಠಕ್ಕೆ ಅಲ್ಲ ಎಷ್ಟು ನಮೂನೆ ಆಭರಣ. ಇವತ್ತು ಎಲ್ಲರೂ ನಾವು ಬಂಗಾರ ಯಾಮೋದು ಗದಿಗೆ ಅಂತ ತಿಳ್ಕೊಂಡು 1,34,000 ಹೇಳ್ತಾರೆ, 4,000 ಯಾರು ಕೊಡೋ ಅಲ್ಲ. ನನ್ನ ಕೊರಳಿಗೆ, ನನ್ನ ಕಂಠಕ್ಕೆ ಯಾವ ಶೃಂಗಾರಪ್ಪ ಅಂತ ತಿಳ್ಕೊಂಡು ಪುರಾತನ ಗೀತೆಗಳನ್ನ ಹಾಡುವುದೇ. ನಾನು ಏಕಾಂತವಾಗಿ ಇಂಥ ಒಂದು ಮಠದಾಗ ಕುಂತು ಭಿಕ್ಷಾಂಗಗಳನ್ನು ತಗೊಂಡು ಬಂದು ಪ್ರಸಾದ ಮಾಡಿ ನೀನು ಕುಡಿದು ಏಕಾಂತವಾಗಿ ಹಾಡ್ತೀನಪ್ಪ. ಏನನ್ನ? ಪುರಾತನ ಗೀತೆಗಳನ್ನ, ಮಹಾತ್ಮರ ಚರಿತ್ರೆಗಳನ್ನ ನನ್ನ ಕಂಠದಿಂದ ಹಾಡ್ತೀನಿ. ಅದೇ ನನ್ನ ಕೊರಳಿಗೆ, ನನ್ನ ಕಂಠಕ್ಕೆ ಕೊನೆ ಮಾತು ಕನ್ಕ್ಲೂಡ್ ಮಾಡ್ತಾವ, ಸಮಾರೋಪ ಮಾಡ್ತಾವ ಅನ್ನೋ ಚನ್ನಮಲ್ಲಿಕಾರ್ಜುನನ ಶರಣ ಗಣಮೇಲೆ ನಮ್ಮ ಜೀವನಕ್ಕೆ ಶೃಂಗಾರ. ನನ್ನ ಬದುಕಿಗೆ, ನನ್ನ ಲೈಫ್ಗೆ ಒಂದು ಕಿಮ್ಮತ್ತು ತಂದು ಕೊಟ್ಟಂತಹ, ನನ್ನ ಜೀವನಕ್ಕೆ ಗೌರವ ತಂದು ಕೊಟ್ಟಂತ ವಿಷಯ ಯಾವುದಂದ್ರೆ ಚನ್ನಮಲ್ಲಿಕಾರ್ಜುನನ ಶರಣರ ಗಣಮೇಳ. ಈಗೇನ್ ಕುಡಿಯಲ್ಲಿಗೆ ಗಣ ಅಂದ್ರೆ ಗುಂಪು, ಮೇಳ ಅಂದ್ರೆ ಕೊಡೋದು. ಈ ಶರಣರ, ಮಹಾತ್ಮರ, ಸಂತರ ಎಲ್ಲಿ ಗುಂಪು ಕೂಡ್ತದ, ಆಧ್ಯಾತ್ಮದ ಚರ್ಚೆ ನಡೀತದ, ಸತ್ಸಂಗ ಆಗ್ತದ, ಒಳ್ಳೆಯ ನುಡಿಗಳು ಕಿವಿಗೆ ಬೀಳ್ತಾವ, ಆ ಗುಂಪಿನಾಗ ನಾವು ಹೋಗಿ ಕುಂತ್ರೆ ಅದ ನಮ್ಮ ಜೀವನಕ್ಕೆ ಶೃಂಗಾರ. ಏನೆಲ್ಲ ಇದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂತ. ದ ಹೈಯೆಸ್ಟ್ ಪ್ರಿಯಾರಿಟಿ, ಅತಿ ಹೆಚ್ಚು ನನ್ನ ಆದ್ಯತೆ, ನಾನು ಕೊಡುವಂತ ಗೌರವ ಎದಕ್ಕಂದ್ರೆ ಎಲ್ಲಿ ಮಹಾತ್ಮರು ಕೂಡ ನೋಡಪ್ಪ, ಎಲ್ಲೇ ಪುರಾಣ ಪುಣ್ಯಕತೆ
ಈ ಸತ್ಸಂಗ ಮಹಾತ್ಮರ ನುಡಿ ನಡೀತದ, ಅದೇ ನಮ್ಮ ಜೀವನಕ್ಕ ಚಂದ. ಶೃಂಗಾರ ಅಂದ್ರೆ ಸೌಂದರ್ಯ, ಈ ಬದುಕಿನ ಬ್ಯೂಟಿ, ಈ ಜೀವನದ ಗ್ಲೋರಿ ಯಾವುದು ಅಂದ್ರ, ಯಾವುದು ಚಂದ ಅಂದ್ರ ಇಲ್ಲಿ ಬರ್ಬೇಕು, ಇದನ್ನೆಲ್ಲ ಕೇಳಬೇಕು. ಇಷ್ಟ ಪುರಾಣ ನಮ್ಮ ಮಠದ ದೊಡ್ಡವರು ಯಾವಾಗ ಮಾರ್ಗ ಹಾಕಿ ಕೊಟ್ಟಿದ್ದಾರೆ. ಪುರಾಣ ಕೇಳುವುದು, ತೇರು ಎಳೆಯುವುದು, ಪ್ರಸಾದ ಮಾಡೋದು ಮಾಡ್ಕೊಂಡು ಬಂದೆವು. ನಿಮ್ ತಲೆಯಾಗ ನಮ್ಮ ತಲೆಯಾಗ ಏನೈತ್ರಿ ನಾವು ಏನು ಪದ್ಧತಿ ಐತ್ರಿ ಪುರಾಣ ಹಚ್ಚುದು. ಒಟ್ಟು ಪುರಾಣ ಹಚ್ಚುದು, ತೇರು ಎಳೆಯುವುದು, ಒಟ್ಟ ಜಾತ್ರೆ ಇಷ್ಟ ಇತ್ತು. ನಾವು ತಿಳ್ಕೊಂಡಿದ್ದೆವು. ಪುಣ್ಯಾತ್ಮರೇ ಕೇವಲ 15 ದಿವಸದ ಹಿಂದ ಮೈಸೂರಿನ ಸರಿ ಗೊತ್ತೈತಿ, ಮೈಸೂರಿನೊಳಗಿರುವಂತ ಮೆಡಿಕಲ್ ಕಾಲೇಜ್ ಒಳಗ ಒಂದು ವಿಚಾರಗೋಷ್ಠಿ ನಡೀತು. ಆನ್ ದಿ ರೆಕಾರ್ಡ್ ನನ್ನ ದಾಖಲೆ ಪುರಾಣ ಮುಗಿದ ನಂತರ ಯಾರು ಬೇಕಾದ್ರೂ ಇಸ್ಕೋಬಹುದು, ನಿಮ್ ಫೋನಿಗೆ ಬಿಡಾದ್ರೂ ಬಿಡ್ತೇನೆ. ಆ ವಿಚಾರಗೋಷ್ಠಿ ಒಳಗಪ್ಪ ಏನ್ ಹೇಳಿದ್ರು, ಏನು ಚರ್ಚೆ ಆಯಿತು ಅನ್ನೋದನ್ನ ನಾವು ಹಂಚ್ಕೋಬೇಕು. ಇಷ್ಟು ದಿವಸ ಈ ಪುರಾಣ, ಪುಣ್ಯಕತೆ, ಭಜನೆ, ಕೀರ್ತನೆ, ನಾಮಸ್ಮರಣೆ, ಜಪ, ತಪ, ಧ್ಯಾನ, ಇದು ಒಂದು ಪದ್ಧತಿ, ಇದೊಂದು ಸಂಪ್ರದಾಯ. ಅದನ್ನ ನಾವು ಮಾಡುವುದು, ಜಾತ್ರೆ ಮಾಡುವುದು ಇಷ್ಟ ನಮ್ಮಲ್ಲಿ ಕಲ್ಪನೆ ಇತ್ತು. ಈ ಮಹಾತ್ಮರು, ಜ್ಞಾನಿಗಳು, ದೊಡ್ಡವರು ಹಾಕಿಕೊಟ್ಟಂತ ಮಾರ್ಗ ಎಷ್ಟು ಲಾಭದಾಯಕ ಐತೆ ಅನ್ನೋದು 15 ದಿವಸದಿಂದ ಚರ್ಚೆ ಆಯಿತು. ಮೈಸೂರು ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಆ ವಿಶ್ವವಿದ್ಯಾಲಯದ ಕುಲಪತಿ ಮಹಿಳೆಯರ ಹೆಣ್ಮಗಳದ ಅವರ ಸುದ್ದಿಗೋಷ್ಠಿಯಲ್ಲಿ ಮಾತಾಡೋದು. ಪ್ರಪಂಚದ ಬೇರೆ ಬೇರೆ ಮಾನಸಿಕ ತಜ್ಞರು ಆ ಕಾರ್ಯಕ್ರಮಕ್ಕೆ ಬಂದಿದ್ರು. ಅವ್ರು ಏನ್ ಕಂಡು ಹಿಡಿದಾರ ಅಂತ ಹೇಳಿ ಇವತ್ತಿನ ಪುರಾಣವನ್ನು ಪ್ರಾರಂಭ ಮಾಡಿ. ಯಾಕ ಇದು ಒಂದು ಬರೇ ಸಂಪ್ರದಾಯ ಅಲ್ಲ, ಇದೊಂದು ಬರೇ ಪದ್ಧತಿ ಅಲ್ಲ. ಪುರಾಣ ಪುಣ್ಯಕತೆ ಅನ್ನೋದು ಇದನ್ನ ಮಾಡಬೇಕಂದ್ರೆ ಬೆಳೆದಪ್ಪ ಸುಮ್ಮನೆ ಒಂದು ಪುರಾಣ ಹಚ್ಚನು, ದಾಸೋಹ ಮಾಡನು, ತೇರೆಯಿಂದ ಅಲ್ಲ. ಇದ್ರ ಬೆಲೆ ಎಂಬುದನ್ನೋದು ಸೈನ್ಸ್, ವಿಜ್ಞಾನ ಒಪ್ಪಿಕೊಂಡರೆ, ಘೋಷಣೆ ಮಾಡಿದೆ, ಡಿಕ್ಲೇರ್ ಮಾಡಿದೆ, ದಾಖಲೆಗಳೊಂದಿಗೆ. ಅದು ಏನು ಅನ್ನೋದನ್ನ 1 ನಿಮಿಷ ವಿಚಾರ ಮಾಡೋಣ. IgA, ಇಮ್ಯುನೋಗ್ಲೋಬಿನ್ ಎ ಅಂತ ಹೇಳಿ ಸರ್, ನಮ್ಮ ದೇಹದಲ್ಲಿ ಈ ನಮ್ಮ ಪರಿಸರದಿಂದ ನಮ್ಮ ದೇಹಕ್ಕೆ ಬರುವಂತಹ ರೋಗಗಳು, ಯಾವುದರ ರೋಗ ಇರ್ಬೋದು, ಯಾವುದರ ಕಾಯಿಲೆ ಇರ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು, ಸಾಂಕ್ರಾಮಿಕ ರೋಗಗಳು ಇರ್ಬೋದು, ಈ ರೋಗಗಳ ವಿರುದ್ಧ ನಮ್ಮ ದೇಹ ಹೋರಾಡಲಿಕ್ಕೆ ನಮ್ಮ ದೇಹಕ್ಕೆ ಶಕ್ತಿ ಬೇಕಲ್ಲ, ಅದನ್ನ ರೋಗ ನಿರೋಧಕ ಶಕ್ತಿ ಅಂತ. ಇದು ಏನು ದೊಡ್ಡ ತಿಳಿಲಾದ ವಿಷಯ ಏನಿಲ್ಲ. ಇಮ್ಯೂನೋ ಪವರ್ ಅಂತ, ಇಮ್ಯುನೋಗ್ಲೋಬಿನ್ ಎ ಅಂತ ಒಂದು ಹಾರ್ಮೋನ್, ಒಂದು ರಾಸಾಯನಿಕ ವಸ್ತು ನಮ್ಮ ದೇಹದೊಳಗಿದ್ರೆ ರೋಗಗಳ ವಿರುದ್ಧ ನಮ್ಮ ದೇಹ ಗಟ್ಟಿರ್ತದೆ. ಇದು ಎಲ್ಲಿಂದ ಬರ್ತತಿ? 2 ಮೂಲದಿಂದ ಬರ್ತದೆ ಅಂತಾರ. ಮೈಂಡ್ MIR ಅಂತ ಮಾಡ್ಯಾರ. ಅಂದ್ರ MIR ಸ್ಕ್ಯಾನ್ ಬರ್ತಾರೆ ಡಾಕ್ಟರ್ ಮುಗಿದಾಗ ಏನಾಗಿತ್ರಿ, ಹಿಂಗ ನರ ಹಿಡ್ಕೊಂಡೈತ್ರಿ, MIR ಸ್ಕ್ಯಾನ್ ಮಾಡ್ಕೊಂಡ್ರಿ, ಅಲ್ಲಿ ಹಿಂಗಾಗಿತ್ರಿ ನರ ಏನನ್ನೋದು ಹೇಳ್ತಾರ. ಹಂಗ ನಮ್ಮ ಮೆದುಳು, ನಮ್ಮ ವಿಚಾರ, ನಮ್ಮ ಮನಸ್ಸಿನಲ್ಲಿ ನಡೆಯುವಂತ ಹೋರಾಟ, ನಸಿನಾಗ 3 ಕ್ಯಾನ್ಸರ್ ಆಗತ್ರಿ ಬಾಯಿ ಅನ್ನೋದನ್ನ ವಯಸ್ಸಾದವರು ನಮ್ಮ ಮನಸ್ಸಿನ ದಿಕ್ಕಾಟಗಳನ್ನ ಸ್ಕ್ಯಾನ್ ಮಾಡ್ಯಾರ. ಅದರಾಗ ಒಂದು ಉತ್ತರ ಸಿಗ್ತದೆ. ಏನಂದ್ರ ಈ IgA, ಇಮ್ಯುನೋಗ್ಲೋಬಿನ್ ಎ, ರೋಗಗಳ ವಿರುದ್ಧ ಹೋರಾಡ್ತಕ್ಕಂಥ ರೋಗ ನಿರೋಧಕ ಶಕ್ತಿ. ಯಪ್ಪ, ತಾಯಿ ಹಾಲು ಮಗು ಹುಟ್ಟಿದ ಕೂಡಲೇ 1, 2, 3, 4, 5 ದಿನ ಆಕಿ ತಾಯಿ ಏನು ಎದೆ ಹಾಲು ಕುಡಿಸ್ತಾವಲ್ಲ ಅದ್ರಾಗ ಆಮೇಲೆ ಇರುವುದಿಲ್ಲ. 5 ದಿನ ತಾಯಿಯ ಎದೆ ಹಾಲು ಆ ಮಗುವಿಗೆ ಏನು ಪಾನ ಮಾಡ್ತದ ಮಗು
IgA ಇಮ್ಯುನೋಗ್ಲೋಬಿನ್ ಎ ಅನ್ನುವಂತ ಈ ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂತ ವಸ್ತು ಆ ತಾಯಿ ಹಾಲಿನಾಗ ಐತಿ 5 ದಿವಸ. ಮತ್ತೆ ನನಗೆ 45 ನಾನು ಹೇಳ ಈಗ ನನ್ನ ದೇಹ ರೋಗ ನಿರೋಧಕ ಶಕ್ತಿಯನ್ನ ಪಡ್ಕೋಬೇಕಂದ್ರೆ ಅಲ್ಲಿಗೆ ಮುಗಿತೇನು ಇಲ್ಲಂತ ಈ ಕಣ್ಣಿರದ ಈ IgA ನಮ್ಮ ದೇಹದೊಳಗೆ ನಾವು ಉತ್ಪತ್ತಿ ಮಾಡ್ಕೋಬಹುದು, ನಮ್ಮ ದೇಹದೊಳಗೆ ನಾವು ಅದನ್ನ ಕ್ರಿಯೇಟ್ ಮಾಡ್ಕೋಬಹುದು. ಅದಕ್ಕೆ ಮಾರ್ಗ ಏನು ಅಂದ್ರೆ ಧ್ಯಾನದಿಂದ ಮಾಡ್ಕೋಬಹುದು, ಜಪ ತಪಾದಿಗಳಿಂದ ಮಾಡ್ಕೋಬಹುದು, ಭಜನೆ ಕೀರ್ತನೆಗಳಿಂದ ಮಾಡ್ಕೋಬಹುದು. ಯಾವ ಮನುಷ್ಯ ತನ್ನ ಮನಸ್ಸನ್ನು ಏಕಾಗ್ರ ಮಾಡಿಕೊಂಡು ಧ್ಯಾನ ಜಪ ತಪಾದಿಗಳನ್ನು ಮಾಡ್ತಾನ ಅವನ ಮೆದುಳಿನ ಮುಂಭಾಗ ಯಾರು ಮಾಡಲ್ಲ, ಮೆದುಳಿನಾಗ ಮುಂದಿನ ಭಾಗ ಹಿಂದಿನ ಭಾಗ ಮೆದುಳಿನ ಮುಂಭಾಗ ಆಕ್ಟಿವ್ ಆಗ್ತದ. ಅವಾಗ ನಮ್ಮ ದೇಹದೊಳಗೆ IgA ಇಮ್ಯುನೋಗ್ಲೋಬಿನ್ ಎ ಅಂತ ಅದೇನು ಹಾರ್ಮೋನ್ ಇದೆ ಅದು ಉತ್ಪತ್ತಿ ಆಗಕ್ಕೆ ಚಲೋ ಆಗ್ತದೆ. ಸಾವಿರಾರು ಜನ ಡಯಾಬಿಟಿಕ್ ಪೇಷಂಟ್ ಮ್ಯಾಗ ಇದನ್ನು ಪ್ರಯೋಗ ಮಾಡ್ಯಾರ, BP ಪೇಷಂಟ್ ಮ್ಯಾಗ ಇದನ್ನು ಪ್ರಯೋಗ ಮಾಡ್ಯಾರ. ವಾತ ಪಿತ್ತ ಕಫ ಈ 3 ದೋಷಗಳಿಂದ ನಾವೇನು ರೋಗಗಳನ್ನ ಬೇರೆ ಬೇರೆ ರೋಗಗಳಿಗೆ ತುತ್ತಾಗ್ತೀವಿ ಅವರ ದೇಹದ ಮ್ಯಾಗ ಇದನ್ನು ಪ್ರಯೋಗ ಮಾಡಿ ಕಂಡು ಹಿಡಿದಾಗ ಈ ಜಗತ್ತಿನೊಳಗೆ ತಾಯಿ ಹಾಲಿನ ನಂತರ ಕಾಪಾಡತಕ್ಕಂಥ ಯಾವ್ದಾದ್ರು ಶಕ್ತಿ ಇದ್ರೆ ಅದು ಧ್ಯಾನದ ಶಕ್ತಿ ಅಂತ ತಿಳ್ಕೊಂತಾರೆ, ಮಂತ್ರದ ಶಕ್ತಿ. ಮತ್ತೆ ಅದನ್ನು ಕೊಡೋರು ಯಾರು? ನಮ್ಮ ಗುರುಗಳು ಕೊಡ್ಬೇಕು, ಮಹಾತ್ಮರಿಂದ ಬರ್ಬೇಕಲ್ಲ. ರೊಕ್ಕ ಕೊಟ್ರೆ ಸಿಗುದಲ್ಲ. ಸಂಸ್ಕಾರ ಅನ್ನೋದು ಈ ದೇಹವನ್ನ ಈ ದೇಹವನ್ನು ತಂದು ಗುರುವಿನ ಪಾದಕ್ಕೆ ಅರ್ಪಣೆ ಮಾಡಿದಾಗ ಅದಾಗುವಂತ. ಪುಣ್ಯಾತ್ಮರೇ, ನಾವು ನೀವು ಎಷ್ಟು ಭಾಗ್ಯಶಾಲಿಗಳು ಅಂತಂದ್ರೆ ನಾಳೆ ಎಷ್ಟು ತಾರೀಖ ಯಾವ 21 ಡಿಸೆಂಬರ್ 21. ಹೋದ ವರ್ಷ ಡಿಸೆಂಬರ್ 21ನೇ ತಾರೀಕಿಗೆ ಕಳೆದ ವರ್ಷ ವಿಶ್ವಸಂಸ್ಥೆಯಲ್ಲಿ ಒಂದು ನಿರ್ಧಾರ ಆಯಿತು. ವಿಶ್ವಸಂಸ್ಥೆಯ ಒಂದು ಮಹತ್ವದ ಘೋಷಣೆಯನ್ನು ಮಾಡಿದರು. ಏನು ಅಂದ್ರೆ ಇನ್ನು ನಾವು ಪ್ರತಿ ವರ್ಷ ಡಿಸೆಂಬರ್ 21ನೇ ತಾರೀಕು ವಿಶ್ವ ಧ್ಯಾನ ದಿನ. ಧ್ಯಾನ ಅಂದ್ರೆ ಎಲ್ಲ ಬಂದಾಗ ನಾವು ಮಾಡುವ ಲಿಂಗ ಪೂಜಾ ಬಂತು, ನಾವು ಮಾಡುವಂತ ಧ್ಯಾನ ಬಂತು, ನಾವು ಮಾಡುವಂತ ಭಜನೆ ಬಂತು. ಇನ್ನೇನಪ್ಪ ಅದರೊಳಗೆ ಏಕಾಕಾರಾಗಿ ಮಾಡೋದು. ಸಂಪ್ರದಾಯಗಳು ಬೇರೆ ಬೇರೆ ಇರ್ಬೋದು. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ವಿವೇಕಾನಂದರು ಅಮೆರಿಕದ ಚಿಕಾಗೋ ಪಟ್ಟಣದಲ್ಲಿ ನಿಂತು ಮಾಡಿದ ಭಾಷಣ ಇದು. ಆಕಾಶದಿಂದ ಬೀಳುವ ಪ್ರತಿಯೊಂದು ಮಳೆ ಹನಿ ಹೆಂಗ ಹೋಗಿ ಸಮುದ್ರವನ್ನು ಸುತ್ತದಲ್ಪ, ಅದು ಹಳ್ಳ ಕೊಳ್ಳ ನದಿ ಯಾವುದೋ ರೂಪದಾಗ ನೀರು ಕುಡಿದ್ರು ಎಲ್ಲ ಬಿಟ್ಟವರು ಹೋಗಿ ಆಕಾಶ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರ, ಸಾಗರವನ್ನು ಹೋಗಿ ಗಚ್ಚತಿ ಹೋಗುತ್ತಪ್ಪ ಕೂಡ್ತು. ಹಂಗ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಯಾವ ಧರ್ಮದವರ ಪ್ರಾರ್ಥನೆ ಮಾಡಲಿ, ಧ್ಯಾನ ಮಾಡಲಿ, ಪೂಜೆ ಮಾಡಲಿ, ಒಬ್ಬನೇ ಒಬ್ಬ ಭಗವಂತನಿಗೆ ಸಲ್ಲುತ್ತೆ ಅಂತಾರ. ಹಂಗ ನಾಳೆ ಡಿಸೆಂಬರ್ 21 ವಿಶ್ವ ಧ್ಯಾನ ದಿನ ಅಂತ ಆಚರಣೆ ಮಾಡಬೇಕು. 136 ದೇಶಗಳು ಇದಕ್ಕೆ ಕೈ ಇಟ್ಟಿವೆ. ಎಲ್ಲಿದೆ ವಿಶ್ವಸಂಸ್ಥೆಗಳು ಇದನ್ನ ಭಾರತ ದೇಶದವರು ಮನವಿ ಮಾಡ್ಯಾರ. ಅದಕ್ಕೇನು ಹೆಸರು ಕೊಟ್ರಿ ಅನ್ನೋರು ಅನ್ನೋರ ಅದಕ್ಕೊಂದು ಬಹಳ ಸುಂದರವಾದ ಹೆಸರು ಕೊಟ್ಟರು. ನಾವು ನೀವು ಅದನ್ನ ನೆನಪಿಡ್ಬೇಕು. ಈ ವಿಶ್ವ ಧ್ಯಾನ ದಿನದ ಟೈಟಲ್ ಏನಂತ ಕೊಟ್ಟರಂದ್ರೆ ಇಂಟರ್ನಲ್ ಪೀಸ್ ವರ್ಲ್ಡ್ ಹಾರ್ಮನಿ. ಯಾವ ಮನಸ್ಸುಗಳು ಶಾಂತ ಆಗುವ ಅಂದ್ರೆ ಈ ಜಗತ್ತಿನೊಳಗೆ ಸಾಮರಸ್ಯ ಅನ್ನೋದು ಕಣ್ಣಿನ ತಾನ ಉಂಟಾಗ. ನನ್ನ ಜಗತ್ತನ ಇಲ್ಲ ಅಂದ್ರೆ ಒಂದು ಊರ ಮಂದಿ ಎಲ್ಲರ ಮನಸ್ಸು ಶಾಂತ ಇದ್ರೆ ಅವಾಗ ನ್ಯಾಯ ಬರುವುದಿಲ್ಲ. ಪ್ರಪಂಚದೊಳಗ ಮನುಷ್ಯರನ್ನ ಶುದ್ಧ ಮಾಡಾಕ
ಶುದ್ಧ ಮಾಡಕ್ಕ, ದಾರಿ ಹಿಡಿಸಾಕ, ಮಾರ್ಗ ಹಿಡಿಸಾಕ ಒಂದ ದಾರಿ ಐತಪ್ಪ. ಅದು ಯಾವುದಂದ್ರೆ ಧ್ಯಾನ. ಧ್ಯಾನದಿಂದ, ಪ್ರಾರ್ಥನೆಯಿಂದ, ಪೂಜೆಯಿಂದ, ಸತ್ಸಂಗದಿಂದ, ಮಂತ್ರ ಜಪದಿಂದ ಮನುಷ್ಯ ಆಂತರಿಕ ಶಾಂತಿಯನ್ನು ಪಡ್ಕೋತಾನ. ಅವ ಶಾಂತ ಮುಂದೆ ಜಗತ್ತಿನ ಯುದ್ಧಗಳು, ನ್ಯಾಯ ವಿವಾದಗಳು, ವ್ಯಾಜ್ಯಗಳು ಇರುವುದಿಲ್ಲ. ಈ ದೇಶದ 56ನೇಯ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಸೂರ್ಯಕಾಂತ್ ಮೊನ್ನೆ ಪ್ರಮಾಣ ವಚನ ತಗೊಂಡು ಅವರು ಮಾತ್ರ ಭಾರತ ದೇಶದೊಳಗ 5 ಕೋಟಿ ನ್ಯಾಯ ಕೋರ್ಟ್ ನ್ಯಾಯ ಪೆಂಡಿಂಗ್ ಅದಾವ. ಎಷ್ಟು ಪೆಂಡಿಂಗ್ ಇದ್ದದ್ರಿ, ಕೇಸ್ ಫೈಲ್ ಆಗಿದ್ದಲ್ಲ, ಬಗೆಹರಿಲ್ಲ ಅಂದ್ರೆ ಬರೇ ಮುದ್ದೆ ಹಾಕೊಂಡು ಹೊಟ್ಟು ಬೇಕದವು. 5 ಕೋಟಿ ಸುಪ್ರೀಂ ಕೋರ್ಟ್ನಾಗ ಅಷ್ಟ 90,000 ಎಷ್ಟರ ನ್ಯಾಯ, ಎಷ್ಟು ಗೊತ್ತಾಗ. ಕಾರಣ ಏನು? ಒಳಗೆ ಶಾಂತಿ. ಇನ್ನಷ್ಟು ಬೇಕು, ಇನ್ನಷ್ಟು ಬೇಕು, ನಂದೇ ನಡಿಬೇಕು. ನಾನೇ ಈ ದುರಂಕಾರದೊಳಗ, ಈ ವ್ಯಾಮೋಹದೊಳಗ, ಈ ಓಟದೊಳಗ ನಾವೆಲ್ಲ ನಮ್ಮ ಸಮಯವನ್ನ, ಬದುಕಿನ ಸಮಯವನ್ನ ಹರಣ ಮಾಡ್ಕೊಳ್ತಾ ಇದ್ದೇವೆ. ಅವ್ರು ಹೇಳ್ತಾರ ಈ ರೀತಿ ಐತಿ ನಮ್ಮ ದೇಶದ ಪರಿಸ್ಥಿತಿ ಅಂದ್ರೆ ಇದಕ್ಕೆಲ್ಲ ದಾರಿ ಏನಪ್ಪ ಹಂಗಾರ ಅಂತ ತಿಳ್ಕೊಂಡಂದ್ರ ನಿಮ್ಮ ಅಂತರಂಗದಲ್ಲಿ ನಾವು ನಮ್ಮ ಅಂತರಂಗದಲ್ಲಿ ನಾವು ಶಾಂತರಾಗೋದು, ನಮ್ಮ ವಿಚಾರದಲ್ಲಿ ನಾವು ಶಾಂತರಾಗೋದು. ಯಾವಾಗ ನಮ್ಮ ಮನಸ್ಸಿಗೆ ಶಾಂತಿ ಸಿಕ್ತು, ನಮ್ಮ ನ್ಯಾಯ ಅನ್ನುವಂಥದ್ದು ಕಡಿಮೆ. ಪುಣ್ಯಾತ್ಮರೇ, ಹಂಗ ಈ ಅಧ್ಯಾತ್ಮದ, ಈ ಸತ್ಸಂಗದ ಬುದ್ಧಿಯನ್ನ, ಈ ಶಿವಾನುಭವದ ಬುದ್ಧಿಯನ್ನ ಪರಮ ಪೂಜ್ಯ ಲಿಂಗೈಕ್ಯ ದೊಡ್ಡದವರು ನಮ್ಮ ಗ್ರಾಮದೊಳಗೆ ಕಟ್ಟಿಕೊಟ್ಟು ಹೋಗಿದ. ಇದನ್ನು ಚಂದಾಗಿ ಉಣ್ಣೋದು 21 ದಿವಸ ಬಹಳ ಎಲ್ಲ ಮನೆಯಿಂದ ಜಂಜಾಟ ಬಿಡೋದು. ನನ್ನ ಜೀವನಕ್ಕೆ ಯಾವ ಶೃಂಗಾರ ಅಂದ್ರ ಪುರಾತನ ಚರಿತೆಯನ್ನ ಕೇಳುವುದೇ ಶೃಂಗಾರ. ಅಕ್ಕನ ಮಾತಿನಲ್ಲಿ ಬರೋದು, ಮಠಕ್ಕೆ ಬರೋದು. ಹೆಂಗ ಬರೋದು? ಇದೊಂದು ಪದ್ಧತಿ ಐತಿ, ಸಂಪ್ರದಾಯ ಐತಿ. ಒಟ್ಟು ಮಠಕ್ಕೆ ಹೋಗೋಣಪ್ಪ, ಮಂಗಳಾರತಿ ಮಾಡಿ ಬರೋಂಗಿಲ್ಲ. ಇಲ್ಲಿ ಬರೋದ್ರಿಂದ ಮಾನಸಿಕ ನೆಮ್ಮದಿ, ಮಾನಸಿಕ ಶಾಂತಿ ಅನ್ನೋದು ಸಿಗ್ತದ. ಯಾವಾಗ ಮನಸ್ಸು ಶಾಂತ ಆಯ್ತು, ಆರೋಗ್ಯ ಸುಧಾರಿಸ, ಮನೆಯಾಗ ಸಂಪತ್ತು ತಾನೇ ಬರ್ಲಿಕ್ಕೆ ಚಲೋ ಆಗ್ತದೆ. ನಮ್ಮ ಇಚ್ಛೆಗಳು ಈಡೇರ್ತಾವ. ಕಾರಣ ಏನಂದ್ರೆ ಒಳಗೆ ನಾವು ಶಾಂತ. ಮತ್ತ ಅದು ಬರೇ ಮಾತಿನಿಂದ, ಮೊಬೈಲ್ನಾಗ ನೋಡೋದ್ರಿಂದ, ಟಿವಿಯಾಗ ನೋಡೋದ್ರಿಂದ ಸಿಗ್ತದೆ. ಈ ಸ್ಥಾನಕ್ಕ, ಗುರುವಿನ ಸ್ಥಳಕ್ಕ ಬರ್ಬೇಕು. ಇಲ್ಲೇ ಅಪೋರ ಅಮೃತವಾಣಿಯನ್ನ ಕೇಳ್ಬೇಕು, ಆಶೀರ್ವಚನವನ್ನ ಕೇಳ್ಬೇಕು. ಇಲ್ಲೆಲ್ಲ ಜನ ಬಂದಿರ್ತಾರೆ. ಇದರೊಳಗೆ ಬೆರ್ತೀವಪ್ಪ ಅಂತ ತಿಳ್ಕೊಂಡಂದ್ರ ಆ ಸಂತೋಷ, ಆ ಆನಂದ, ಅದರೊಳಗ ನಮ್ಮ ಚಿಂತೆಗಳು ದೂರ. ಪುಣ್ಯಾತ್ಮರೇ, ಅಂತಹ ಒಂದು ಚರಿತ್ರೆಗೆ ಈ ವರ್ಷ ಕಥಾನಾಯಕ ಯಾರು ಅಂತಂದ್ರ ಮುರುಗುಂದದ ಬಾಲ್ಯಲೀಲಾ ಮಹಾಂತರ್ಷಿ. ಬಹಳ ದೊಡ್ಡ ಲೀಲಾ ಪುರುಷ. ಅಷ್ಟಾವರಣ, ಪಂಚಾಚಾರ, ಶತಸ್ಥಲ, ಲಿಂಗಾಯತ ಧರ್ಮದ 3 ತತ್ವಗಳು. ಅಷ್ಟಾವರಣ ಅಂಗವಾಗಿ, ಪಂಚಾಚಾರ ಪ್ರಾಣವಾಗಿ, ಶತಸ್ಥಲ ಅನ್ನುವಂತಹ ಆತ್ಮವಾಗಿ ಬದುಕಿದವ ಯಾರು ಅಂದ್ರೆ ಮುರುಗುಂದದ ಬಾಲಲೀಲಾ ಮಹಾಂತರ್ಷಿ. ಅಜ್ಜ ಈ ಭೂಮಿ ಮ್ಯಾಗ ಈ ದೇಹವನ್ನು ಧಾರಣ ಮಾಡಿ ಶರೀರವಾಗಿದ್ದಿದ್ರಿಪ್ಪ ಬರೇ 36 ವರ್ಷ. ನಿಮ್ಗೆ ಗೊತ್ತಿದೆ, ಬರೇ 36 ವರ್ಷ ಅವನ ಜೀವಿತಾವಧಿ. ಆದ್ರೆ ಇವತ್ತಿಗೂ ಕೂಡ ಕೂಡಲ ಸಂಗಮ ಶರಣರು ಸಾಯಲು, ಅವರಿಗೆ ಸಾವನ್ನುವಂಥದ್ದು, ಅವರಿಗೆ ಮರಣ ಅನ್ನುವಂಥದ್ದು ಇಲ್ಲ. ಸಾಯಲು ಸಾವನರಿಯರು ಅಂತ ಬಸವಣ್ಣ. ಎಂಥವ್ರಪ್ಪ ಕೂಡಲ ಸಂಗಮ ಶರಣರು ಅಂದ್ರ ಅವರಿಗೆ ಸಾವು ಅನ್ನೋದೇ ಇಲ್ಲ, ಮರಣವೇ ಅಕ್ಕ. ನನಗೆ ಯಾವಪ್ಪ ಮರಣವೇ ನನಗೆ ಮಾನವ ಮಹಾದೇವಿ. ಆ ಹಿನ್ನೆಲೆಯಲ್ಲಿ ಅರ್ಜುನ ಜೀವನ ಬರ್ತದ. ಇವತ್ತು ಮೊದಲನೇ ದಿವಸ ಸಾಂಕೇತಿಕ ಉದ್ಘಾಟನಾ ಕಾರ್ಯಕ್ರಮ ಆಗಿರೋದ್ರಿಂದ, ಅಜ್ಜವರ ಆಶೀರ್ವಚನ ಕೂಡ ಇರೋದ್ರಿಂದ ನಾನು ಒಂದು ಟ್ರೇಲರ್ ಅಂತೀವಿ
ಒಂದು ಇಡೀ ಕಥೆಯನ್ನ ಒಂದೂವರೆ ನಿಮಿಷದಾಗ ತೋರಿಸ್ತಾರ, ಹಿಂಗೈತಿಪ್ಪ ಇದು ಮುಂದಂತೆ, ಅದಕ್ಕೆ ಟ್ರೇಲರ್ ಅಂತ. ಆ ರೀತಿಯಲ್ಲಿ ನಾನು ನಿಮಗೆ ಬ್ರೀಫ್ ಆಗಿ 3 ನಿಮಿಷಗಳ ಕಾಲ ಅರ್ಜುನ ಚರಿತ್ರೆಯನ್ನ ಇವತ್ತ ಪ್ರಾರಂಭ ಮಾಡಬೇಕಲ್ಲ, ಅದಕ್ಕೋಸ್ಕರವಾಗಿ ನಾವು ಪ್ರಸ್ತುತಪಡಿಸಿ ಪರಮ ಪೂಜ್ಯ ಮಹಾಸನ್ನಿಧಿಯವರಿಗೆ ನಾವು ಆಶೀರ್ವಚನಕ್ಕ ನಾವು ಕಾತರರಾಗಿದ್ದೇವೆ. ನಮ್ದು ನಿಮ್ಗೊಂದು ಸೌಭಾಗ್ಯ. ನೀವು ಯಾವಾಗ ದೂರ ಹಾಗಂದ್ರೆ ಯಾವ ಅಂತ ಕೇಳ್ತಾರೆ. ನಾವೆಂದವರು ಹೆಸರು ಯಾವ ತಾಲೂಕು, ನರಗುಂದ ಜಿಲ್ಲಾ ಯಾವಂತ ಏನಂತೀರ? ಗದಗ ಹೇಳ್ತೀವಿ. ಈ ಗದಗ ಅನ್ನೋದ್ರೊಳಗ ಬರೇ ನಿಮ್ಮ ಹೊಯ್ಸಾಲ ಕೂಡಿಲ್ಲ, ನಿಮ್ಮ ಉಸುಗು ಕೂಡಿಲ್ಲ, ನಿಮ್ಮ ಕಬ್ಬು ಕೂಡಿಲ್ಲ, ಯಾವ್ದಾದ್ರು ಕೂಡಿಲ್ಲ, ಸತ್ಯ ಪ್ರಮಾಣದಿಂದ ಯಾವ್ದಾದ್ರು ಕುಡಿದ್ರೆ ಅದು ಗದಗ ತಾಲೂಕಿನ ಮುಳುಗುಂದದ ಬಾಲಗಳ ಮಹಂತ ಶಿವರಾಗಿರ್ತಾರೆ. ಅದನ್ನು ನಾವು ಬಹಳ ಅಂಡರ್ಲೈನ್ ಮಾಡಿಕೊಂಡು ನಾವು ಬಾಲಗಳ ಮಹಂತ ಶಿವಗಳ ನಾಡಿನವರು ಅಂತ ಹೇಳ್ಕೋಬೇಕು. ಅಂತ ಒಂದು ಚರಿತ್ರ ಅಜ್ಜ ಅವತ್ತು ಇದ್ದ, ಇವತ್ತು ಅದನ್ನ ಮುಂದೂಡಿದ್ದ. ತ್ರಿಕಾಲದಲ್ಲಿ ಇರುವಂತಹ ಪುಣ್ಯಾತ್ಮರೇ, ಆ ಒಂದು ಹೆಂಗಿತ್ತು ಲೀಲಾ ಅನ್ನೋದು ಒಂದ ಮಾತನಾಗ ಹೇಳ್ಬೇಕಂದ್ರೆ, ನೀವೆಲ್ಲ ದೇವಿ ಅವತಾರ ಅಂತೀರಿ. ಯಾರಿಗೆ? ನವಲಗುಂದದ ನಾಗಲಿಂಗ ಅಜ್ಜಗ ದೇವಿ ಅವತಾರ ನಾಗಲಿಂಗಪ್ಪ ಅಂತೀರಿ, ದೇವಿ ಅವತಾರ ಅಂತೀರಿ. ಅಂತಹ ನಾಗಲಿಂಗ ಅಜ್ಜ ಶರೀಫವಾದಂತ ಶರೀಫ ಅಂದ್ರೆ ಎಂತ ಹೇಳ್ತ? ಶರೀಫ ಅಂದ್ರೆ ಕನ್ನಡ ಕಬೀರ ಅಂತ. ಏನು ನೋಡ್ತಿದ್ದ ಅದನ್ನ ಹಾಡ್ತಿದ್ದ, ಆ ಶಕ್ತಿ ಇತ್ತು. ಬಹಳ ದೊಡ್ಡವ ಶರೀಫ ಶಿವಗಿ. ಅಂತಹ ಏನು ನೋಡ್ತಾನ ಅದನ್ನು ಹಾಡುವಂತಹ ಸಾಮರ್ಥ್ಯ ಇದ್ದಂತಹ ಶರೀಫ ಶಿವಗಳಿಗೆ ನಾಗಲಿಂಗಪ್ಪವರು ಬಹಳ ಆಗ್ತಿದ್ರು. ನಾಗಲಿಂಗಪ್ಪ ಅವರು ಹೇಳ್ತಾರ, ಶರೀಫ ನೀನು ಹುಡುಗೂರು ಸಂತಿಗೆ ಹೋಗಿ, ಲಕ್ಷ್ಮೇಶ್ವರಕ್ಕೆ ಹೋಗಿ, ಗದಿಗೆ ಹೋಗಿ, ಬದಾಮಿ ಬನಶಂಕರಿಗೆ ಹಾಕ್ಯಪ್ಪ. ಅಂತ ದೇವಿ ಕ್ಷೇತ್ರಕ್ಕೆ ಗುಡ್ಡಕ್ಕೆ ಬರವ, ಎಲ್ಲ ಎಲ್ಲಿ ಕಾಣಿವ ನಿನ್ನಂತ ಹಾಕಿದ್ರ ಎಲ್ಲಿ ಕಾಣ ಅಂದಂದ್ರೆ ಬರೀತದ್ದ. ಗುಡ್ಡಕ್ಕೆ ಬಂದ, ಅಮ್ಮನ ದರ್ಶನ ತಗೊಂಡ, ಯಾವಾಗ ನಿನ್ನಂತ ಹಾಕಿದ್ರ ಎಲ್ಲಿ ಬನಶಂಕರಿಗೆ ಬರವ. ಶಂಕರಿ ದಯವ ಮಾಡೇ ಮಾಹೇಶ್ವರಿ ಶಬರಿದ. ಅವ್ರ ಗುರುಗಳು ಗೋವಿಂದ ಭಟ್ರ ಗಣದೇವ ಯಾವ್ದು? ಶಂಕರಮ್ಮ. ಮತ್ತ ಅಂಬ ಮಠಕ್ಕೆ ಹೋಗವ ಎಲ್ಲಿ? ಸಿಂಧನೂರಿಗೆ. ಅಂಬಾಗಾರುತಿಯನ್ನು ದೇವಿಗಾರುತಿಯನ್ನು ರಂಬೇರು ಬೆಳಗಿರೆ ಶುಂಭಾನಿ ಶುಂಭರ ಸಂಹಾರಿಗೆ ಶಾಂಭರಿಗೆ. ಅಜ್ಜ ನಾವು ಸರಿಪ ಗುರುವಿನ ಕೃಪಾ ಇತ್ತಪ್ಪ. ದೊಡ್ಡ ಜ್ಞಾನಿ ಲೀಲಾ ಪುರುಷ. ಅಂತಹ ಲೀಲಾ ಪುರುಷ ಶರೀಫದ ನಾಗಲಿಂಗಪ್ಪ ನಿಂತ, ಏ ಶರೀಫ ಬನಶಂಕರಿಗೆ ಹೋಗುವಾಗ ಬರುವಾಗ ಮುಳುಗುಂದ್ಯಾಗ ಅಡ್ಡಾಡ್ತಿ ಅನ್ನೋ ಇದು ಜಾಗೈತಿ. ಮುಳುಗುಂದ್ಯಾಗ ಅಡ್ಡಾಡ್ತಿ ಹುಚ್ಚ, ಅಲ್ಲಿ ಗವಿಯಾಗ ಒಂದು ಹುಲಿ ಐತಿ, ಯಾಕಿರ್ಲಿ ಅಂತ ಯಾರಿಗೆ? ಶರೀಫ ನಾಗಲಿಂಗಪ್ಪ ಅಪ್ಪನಿಂಪ. ಪುಣ್ಯಾತ್ಮರೇ, ಅಂತಹ ಶರೀಫಜ್ಜ ಯಾವ ಹುಡುಗೂರದಿಂದ ಶಿಶುನಾಳದಿಂದ ಮುಳುಗುಂದ ಮಾರ್ಗವಾಗಿ ಇತ್ತಾಗ ಬದಾಮಿಗೆ ಹೊಂಟಿದ್ದಂದ್ರ ಹಿಂಗ ಮುಳುಗುಂದ ದಾಟತನ ಅನ್ನೋರು. ಹಿಂಗ ಬಾಯಿ ಕುಂದ ಬೇರೆ ಕಡೆ ಹೋಗುವ ಜಾಗ ಯಾರು ನಿಂತ್ಕೊಂಡು ಹೋದಾವ. ಮುಳುಗುಂದ ದಾಟತನ ನಿಮ್ಮಂತ ಅವ್ರ ಹಿರಿಯರ ತಟ್ಟಿ ಮ್ಯಾಗ ಕುಂತಿದ್ರು. ಶರೀಫ ನೀನು ದೊಡ್ಡ ಜ್ಞಾನಿ ಅಂತಾರ. ನೋಡಿದ್ದೈತಿ, ಏನ್ ನೋಡ್ತಿ ಅವನ್ನ ಹಾಡ್ತಿ. ನಿನಗೆ ಗುರುವಿನ ಕೃಪಾ ಐತಿ, ಮತ್ ಮುಗುನ ಮ್ಯಾಗ ಹೋಗುವಾಗ ಹಿಂದೆ ಹೋಗ್ತಿದಿ, ಬಾಯಿ ಮುಚ್ಕೊಂಡಿರ್ತಿ.
ಬೈಕ್ ಕಡೆ ಹೋಗುತ್ತೇನು ಮಾರಾಯ ನಿಮ್ಮೂರು ಗೈಯಾಗ ಒಂದು ಹುಲಿ ಯಪ್ಪ ತಪ್ಪಿ ತಪ್ಪಿ ನಾನು ಉಸಿರ ಅವತ್ತು ಬಡಗಿರ್ತಂತ ಎದುರು ಗಪ್ಪನ ಹೊಡ್ತೀನಿ ಅಂತಹ ಹುಲಿ ಯಾವುದು ಅಂದ್ರ ಈ ವರ್ಷದ ಪುರಾಣದ ಚರಿತ್ರ ನಾಯಕರಾಗಿರ್ತಕ್ಕಂಥ ಬಾಲವೀರ ಮಹಾಂತ ಶಿವರು ಅಜ್ಜ ಬಹಳ ಭಕ್ತಿಯಿಂದ ನಮಸ್ಕಾರ ಮಾಡ್ತಿದ್ದನು ಅನ್ನೋ ಯಾರಿಗೆ ಮಹಾಂತ ಶಿವಗಿರಿಗೆ ಶರೀಫ್ ಅಜ್ಜ ಬಹಳ ವಿನೀತನಾಗಿ ದರ್ಶನ ತಗೊಂತಿದ್ರು ಯಾರು ಬರ್ತಾರ ವಿನೀತರಾಗಿ ಬರ್ತಿದ್ರು ಅಂತಹ ಪುಣ್ಯಾತ್ಮ ಒಂದು ಬಹಳ ಇಂಪಾರ್ಟೆಂಟ್ ಈ ಚರಿತ್ರದ ಏನಂದ್ರ ಅಜ್ಜ ಬರೀ ಲೀಲಾ ಪುರುಷ ಆಗಿರ್ಲಿಲ್ಲ, ಕೇವಲ ಪವಾಡ ಪುರುಷ ಆಗಿರ್ಲಿಲ್ಲ, ಕೇವಲ ಶರಣ ಮಾರ್ಗದಲ್ಲಿ ಲಿಂಗಾಂಗ ಸಾಮರಸ್ಯವನ್ನ ತಾನು ಆನಂದ ಪಟ್ಟು ಹೋಗಲಿಲ್ಲ. ನಿಮಗ ಈ ಜಗತ್ತಿನ ಮುಂದಿನ ಮಾನವರಿಗಾಗಿ ಒಂದು ಬುತ್ತಿ ಕಟ್ಟಿದ. ಯಾವ ಬುತ್ತಿ ಅಂದ್ರೆ ಪುಸ್ತಕ ರೂಪದ ಗ್ರಂಥ ರೂಪದಲ್ಲಿ ತನ್ನ ಜ್ಞಾನವನ್ನು ಧಾರೆಯವರು. ಆ ಗ್ರಂಥದ ಹೆಸರೇನಂದ್ರೆ ಕೈವಲ್ಯ ದರ್ಪಣ. ಕನ್ನಡ ನಾಡಿನೊಳಗ ಮೋಕ್ಷದ ಮಾರ್ಗವನ್ನ, ಮುಕ್ತಿಯ ಮಾರ್ಗವನ್ನ ಅನೇಕ ಮಹಾತ್ಮರು ಹೇಳಿದ್ದಾರೆ. ಕೈವಲ್ಯ ರೂಪದಲ್ಲಿ ಮೊದಲಿಗೆ ಹೇಳಿದವರು ಯಾರಂದ್ರೆ ನಿಜಗುಣ ಶಿವರು. ಅವ್ರ ಗ್ರಂಥಕ್ಕೆ ಏನಂತಾರಪ್ಪ? ಕೈವಲ್ಯ ಪದ್ಧತಿ. ಪದ್ಧತಿ ಅಂದ್ರೆ ದಾರಿ, ಮಾರ್ಗ. ಕೈವಲ್ಯ ಅಂದ್ರೆ ಕೇವಲಸ್ಯ ಭಾವ ಕೈವಲ್ಯ. ಸತ್ತು ಚಿತ್ತು ಆನಂದ ಪರಿಪೂರ್ಣವಾಗಿರ್ತಕ್ಕಂಥ ಪರಬ್ರಹ್ಮ ವಸ್ತುವೇ ನಾನಿದ್ದೇನೆ ಅನ್ನುವಂಥ ಜ್ಞಾನ ಏನೈತಿ ನೋಡು, ಕೇವಲಸ್ಯ ಭಾವ ಕೈವಲ್ಯ. ಕೈವಲ್ಯ ಅಂದ್ರೆ ಮತ್ತೇನಲ್ಲ, ಆ ಆನಂದ ಸ್ವರೂಪವಾಗಿರ್ತಕ್ಕಂಥ ಪರಬ್ರಹ್ಮ ವಸ್ತು ನಾನೇ ಇದ್ದೇನೆ ಅಂತ ಯಾವನು ತನ್ನ ಅವಸ್ಥೆಯಲ್ಲಿ ತನ್ನ ನಿಜ ಸ್ವರೂಪದ ಆನಂದದಲ್ಲಿ ಇರ್ತಾನೋ ಅವನು ಕೈವಲ್ಯ ಆಗೈತೆ ಅಂತ ಅರ್ಥ. ಆ ಕೈವಲ್ಯವನ್ನು ಪಡೆಯುವುದು ಹೆಂಗಪ್ಪ ಅನ್ನುವ ಪದ್ಧತಿಯೇ ಕೈವಲ್ಯ ಪದ್ಧತಿ. ಅದನ್ನು ಬರೆದವರು ಯಾರಂದ್ರೆ ನಿಜಗುಣ ಶಿವಗಳು. ಅವರ ನಂತರ ಸರ್ಪಭೂಷಣ ಶಿವಗಳು ಕೈವಲ್ಯವಲ್ಲರಿ ಅಂತ ಬರೆದ್ರು. ಮೂರನೇ ನಂಬರ್ ಯಾರಂದ್ರೆ ಅರ್ಥ ಕೈವಲ್ಯ ದರ್ಪಣ. ದರ್ಪಣ ಅಂದ್ರೆ ಕನ್ನಡಿ. ಕನ್ನಡಿ ಏನ್ ತೋರಿಸುತ್ತೆ? ನಾ ಹಿಂಗ್ ಬಿಟ್ಕೊಂಡೆ, ನಾ ಹೆಂಗದೀನಿ ಅನ್ನೋದನ್ನೇ ಆ ಕನ್ನಡಿ ತೋರಿಸೋ ಕೆಲಸ. ಈ ಬದುಕಿನೊಳಗೆ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ನಿನ್ನ ನಿಜ ಸ್ವರೂಪ ಏನು ಅಂತ ತೋರಿಸೋದೇ ಕೈವಲ್ಯ ದರ್ಪಣ. ಮೋಕ್ಷದ ನಿಜ ಸ್ವರೂಪ, ಮುಕ್ತಿಯ ನೈಜ ಸ್ವರೂಪ ಏನು ಅನ್ನೋದನ್ನ ಅಜ್ಜ ಆ ಗ್ರಂಥದಲ್ಲಿ ಅವೇನು ಬರೆಯವರು ಕುಂತು ಬರೆಯಲ್ಲ ಬಿಡವಲ್ಲ. ಒಂದ್ 20 ಗುಂಡಿ ತಗೊಳ್ಳವ ಗಾಡಿ ಮ್ಯಾಗ ತನ್ನ ತಿಳ್ಬಿಟ್ಟು ಬರೆಯ. ಒಬ್ರು ನಡೆದಿದ್ರೆ ಮುಳುಗುಂದ ಈ ಗ್ರಾಮದಲ್ಲ, ಇದರ ಮೂಲ ಹೆಸರು ಮುನಿಗುಂದ. ಮುನಿ ಅಂದ್ರ ತಪಸ್ಸುಗಳು, ಮಹಾತ್ಮರು, ಋಷಿಗಳು, ಜ್ಞಾನಿಗಳು ಅಲ್ಲಿ ಗುಂಪು ಗುಂಪಾಗಿ ಒಂದು ಕಾಲಕ್ಕೆ ಇದ್ರ ತಿಳ್ಕೊಂಡು ಆ ಊರಿಗೆ ಏನಂತ ಹೆಸರು ಬಂತು? ಮುನಿಗುಂದ. ಅದು ಮುಂದೆ ಅಪಭ್ರಂಶ ಆಗಿ ಮುಳುಗುಂದ ಆಯಿತು. ಅಂತಹ ಪುಣ್ಯ ಭೂಮಿಯಲ್ಲಿ ಅಜ್ಜ ಗವಿಮಠ ಗಿರಾಮ ಆ ವಿಭೂತಿ ಉಂಡಿ ತಗೊಂಡು ತನಗೆ ಬಂದಂತಹ ಆ ಅನುಭವದ ನುಡಿಗಳನ್ನ, ಸರೋಚರಗಳನ್ನ ಹಿಂಗೆ ಬರೆಯವ, ಪದ್ಯ ರೂಪದಲ್ಲಿ ಬರೆಯವ. ಆ ಮರಿದೇವರು ಅವನ್ನೆಲ್ಲ ದಾಖಲು ಮಾಡಿದ್ರೆ ನಾವು ಈ ಪುರಾಣದೊಳಗೆ ಅದನ್ನೆಲ್ಲ ಕೇಳ್ತೀವಿ. ಬಂದು ಬೇಡಿಕೊಂಡಂತ ಭಕ್ತರಿಗೆ ಬೇಡಿದ್ದನ್ನೇ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಮಹಂತ. ತಮ್ಮ ಗುರುಗಳ ನೆನಪಿಗಾಗಿ ಮಹಾಂತ, ಮಹಾಂತಲಿಂಗ, ಮಹಾಂತೇಶ ಹಿಂಗ ಬೇರೆ ಬೇರೆ ಅಂಕಿತ ನಾಮಗಳಿಂದ ಆ ಪದ್ಯಗಳನ್ನ ಅಜ್ಜ ಬರೆದ. ಆ ಅನುಭವದ ನುಡಿಗಳ ಸಂಗ್ರಹವೇ ಕೈವಲ್ಯ ದರ್ಪಣ. ಇದೆಲ್ಲ ಫಿಲಾಸಫಿಗೆ ಟೆಕ್ಸ್ಟಿಗೆ ಹೆಚ್ಚಾಗ್ತದೆ. ನಾವೆಲ್ಲ KS ಎಕ್ಸಾಮ್ ಬರೆಯುವಾಗ ಅಜ್ಜಂದು ಕೈವಲ್ಯ ದರ್ಪಣದ ಸಾಲುಗಳಲ್ಲ. ಇವತ್ತಿಗೂ KS ಎಕ್ಸಾಮ್ನಾಗ ಯಾರ ತತ್ವಶಾಸ್ತ್ರ ತಗೊಂಡ್ರು ಬಾಲ್ಯ ಮಹಾಂತ ಶಿವಗಳ ಕೈವಲ್ಯ ದರ್ಪಣದ ಒಂದು ವಿಷಯ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅಜ್ಜ ಈ ನಾಡಿಗೆ ಮಾಡಿದಂತ ಉಪಕಾರ ಬಹಳ ದೊಡ್ಡದು. ಲೀಲಾ ಪುರುಷ ಅನೇಕ ಪವಾಡಗಳನ್ನ 8 ವರ್ಷಕ್ಕೆ ಬಂದಿರ್ತಾರೆ. 8 ವಯಸ್ಸಿಗೆ ಯಾವ ಅನುಭವದ ಹುಡುಕಾಟದಲ್ಲಿ ಮನೆಯನ್ನು ತೊರೆದು ಅವಾಗಿನ್ನ ಶಿವರು ಬಂದಿರಲಿಲ್ಲ.
ಅಜ್ಜನ ಕಾಲಕ್ಕೆ ಶಿವ ಮಂದಿರ ಸ್ಥಾಪನೆ ಆಗಿಲ್ಲ. ಗುರುಗಳನ್ನು ಅರಸ್ತಾ ಯಾವ ತುಂಗಭದ್ರಾ ನದಿ ತೀರದಲ್ಲಿ ಪುಣ್ಯಕ್ಷೇತ್ರ ಅನೇಕ ಮಹಾತ್ಮರನ್ನು ಈ ನಾಡಿಗೆ ಕೊಟ್ಟಂತ ಆ ಸ್ಥಳಕ್ಕೆ ಬರ್ತಾನ. ಅಲ್ಲಿ ಗುರುಗಳು ಯಾರು? ಇಲ್ಲೇ ನಮ್ಮ ಕಪ್ಪತ್ತು ಗುಡ್ಡದಲ್ಲಿ ಅರ್ಜುನಿಗೆ ದೀಕ್ಷಾ ಆಗ್ತದೆ. ಮಹಾ ತಪಸ್ವಿಗಳಾಗಿ ಪುಣ್ಯಾತ್ಮ ಈ ನಾಡನ್ನೆಲ್ಲ ಸಂಚಾರ ಮಾಡಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕನ್ನಡ ನಾಡು ಯಾವತ್ತಿಗೂ ನೆನಪಿರ್ಬೇಕಾದಂತ ಮಹಾರಾಜರು, ಮೈಸೂರು ಮಹಾರಾಜರು, ಅವ್ರಿಗೊಂದು ಕಂಪಿತ್ತು. ಆ ಕಂಟಕವನ್ನು ಪಡೆದು ಅವರ ಮೈಯಾಗಿರುವಂತಹ ಜಡ್ಡು ತಾಪತ್ರಯವನ್ನು ನಿವಾರಣೆ ಮಾಡಿ ರಾಜ ಮಹಾರಾಜರ ವೈಭವದ ಎಲ್ಲ ಕಾರಣಗಳನ್ನ ನಾವಲ್ಲಪ್ಪ ಒಬ್ಬರು ಶರಣರು ಹೇಳ್ತಾರೆ, ಬಸವಣ್ಣನಲ್ಲಿ ನನ್ನ ಭಕ್ತಿ ಬಯಲಾಯಿತು. ಇದೊಂದು ವಚನ ಹೇಳಿ ಇವತ್ತಿನ ಪುರಾಣ ಮುಗಿಸೋಣ. ಬಸವಣ್ಣನಲ್ಲಿ ನನ್ನ ಭಕ್ತಿ ಬಯಲಾಯಿತು, ಚನ್ನ ಬಸವಣ್ಣನಲ್ಲಿ ನನ್ನ ಜ್ಞಾನ ಬಯಲಾಯಿತು, ಅಲ್ಲಮ ಪ್ರಭುವಿನಲ್ಲಿ ನನ್ನ ವೈರಾಗ್ಯ ಬಯಲಾಯಿತು. ಇಂತಿಪ್ಪ ಮೂವರು ಒಬ್ಬರಾಗಿ ಭಕ್ತಿ ಜ್ಞಾನ ವೈರಾಗ್ಯವನ್ನು ಬಯಲು ಮಾಡಿಕೊಟ್ಟರು. ಗವರೇಶ್ವರನಲ್ಲಿ ನಿಶ್ಚಿಂತನಾದ ಅಂತ. ಈ ಚಿಂತೆ ಅನ್ನೋದು ಈ ನಿಶ್ಚಿಂತೆ ಆಗಬೇಕಾಗಿದ್ರೆ ಮನುಷ್ಯನ ಮನಸ್ಸಿನ ವೈರಾಟ, ಆ ಒಳಗಿನ ಕೊರಗು ಮರಳು ದುಃಖ ತಾಪ ಕಡಿಮೆ ಆಗಬೇಕಾಗಿದ್ರೆ ಗುರುವಿನ ಕೃಪಾ, ಈ ಜ್ಞಾನ ಮಾರ್ಗ ಬೇಕು. ಬಸವಣ್ಣನಲ್ಲಿ ಭಕ್ತಿ ಬಯಲಾಯಿತು. ಬಯಲಾಗುವುದಂದ್ರೆ ನಿಜ ಸ್ವರೂಪ ತೋರಿಸು. ನಿನ್ ಬಣ್ಣ ಅನ್ನೋದು ಮಾತಾಡುವ, ನಿನ್ ಬಣ್ಣ ಬಯಲು ಮಾಡ್ತೇನೆ ಖರೆ ಏನನ್ನೋದನ್ನ ನನಗೆ ಭಕ್ತಿ ಅಂದ್ರೆ ಏನು ತೋರಿಸಿಕೊಟ್ಟವ ಬಸವಣ್ಣ, ನನಗೆ ಜ್ಞಾನ ಅಂತ ತೋರಿಸಿಕೊಟ್ಟವ ಚರಣ ಬಸವಣ್ಣ, ನನಗೆ ವೈರಾಗ್ಯ ದರ್ಶನ ಮಾಡಿಸ್ತೇವ ಪ್ರಭು. ನನ್ನ ವೈರಾಗ್ಯ ಅಲ್ಲಮ ಪ್ರಭುವಿನಲ್ಲಿ ಬಯಲಾಯಿತು, ಗೌರೇಶ್ವರ ಲಿಂಗದಲ್ಲಿ ನಾನು ನಿಶ್ಚಿಂತನ ಅಂತ ಒಬ್ಬ ಶರಣ. ಹಂಗ ಭಕ್ತಿ ಜ್ಞಾನ ವೈರಾಗ್ಯ ಈ ಮೂರು ರೂಪದ ಸಂಗಮವಾಗಿ ಬೆಳೆದವರು ಯಾರಂದ್ರ ಬಾಲವೀರ ಮಹಾಂತ ಶಿವಗಳು ಪುಣ್ಯಾತ್ಮರೇ. ಮುಳುಗುಂದವನ್ನು ಕೇಂದ್ರವಾಗಿಟ್ಟುಕೊಂಡು ಅಜ್ಜ ಅನೇಕ ಲೀಲೆಗಳನ್ನ ಮಾಡ್ತಾ ಇದ್ದಾನೆ. ಇವತ್ತು ಕೂಡ ನೀವು ಮುಳುಗುಂದಕ್ಕೆ ಹೋದ್ರೆ ಅಂದ್ರೆ ಅಲ್ಲಿ ಕಿರಗಿ ಬಸವನ ಗದ್ದಿಗೆ ಐತವ, ಕಾಯಮ್ಮ ಬಾಳಮನ್ನು ಬಂದೇರಿ, ನೀವೆಲ್ಲ ಬರಬೇಕು. ಇಡೀ ಪುರಾಣ ಅಜ್ಜ ಈ ಕಥಾನಾಯಕ ಇರ್ಬೋದು, ಇಡೀ ಪುರಾಣದ ಕಂಬ ಹಿಂಗ ಹೆಂಗ ಆಧಾರ ಸ್ತಂಭ ಯಾರು ಅಂದ್ರೆ ಪಿರಂಗಿ ಬಸಮ್ಮ. ಅಜ್ಜ ಬಾಲಲೀಲಾ ತೋರಿಸಬೇಕಾಗಿದ್ರೆ ಮಗುವಿನಂತೆ ವರ್ತಿಸ್ತಿದ್ದ ಅನ್ನೋರು. ಬಾಲ ಲೀಲಾ ಅಂದ್ರೆ ಬಾಲಕರಂತೆ ಲೀಲೆಗಳನ್ನ, ಹುಡುಗರತೆ ಪ್ರವೃತ್ತಿಯನ್ನ ಅವನ ಪ್ರಕೃತಿ ಬಂದಿತ್ತು. ಅದಕ್ಕೆ ಕಾರಣ ಏನು ಅಂದ್ರೆ ಪಿರಂಗಿ ಬಸಮ್ಮ. ಮುಳುಗುಂದದೊಳಗ ಆ ಬಸಮ್ಮನ ಗದ್ದುಗೆ ಅಜ್ಜನ ಮಠದ ಆವರಣದೊಳಗಾಯ್ತು. ಯಾಕೆ ಹೇಳ್ತೀನಿ ಅಂತ ತಿಳ್ಕೊಂಡ್ರೆ, ಒಬ್ಬ ಮಹಾತ್ಮ ಒಬ್ಬ ಜ್ಞಾನಿ ತನ್ನ ಜೊತೆಗೆ ಅನೇಕ ದೀಪಗಳನ್ನು ಹಚ್ಚಿ ಹೋಗ್ತಾನೆ ಅಲ್ಲ. ಅದಕ್ಕೆ ಅಜ್ಜನ ಪುರಾಣವೇ ಸಾಕ್ಷಿ ಅಂತ ತಿಳ್ಕೊಂಡು ಹೇಳಿ ನಾಳೆ ಅಜ್ಜನ ಜನನದ ಹಿನ್ನೆಲೆಯನ್ನ ನಾವು ನೋಡೋಣ, ಈ ಪುರಾಣದಲ್ಲಿ ಪ್ರವೇಶ ಮಾಡೋಣ. ಸೋಮವಾರ ದಿನ ಅಜ್ಜನ ಜನನ ಮತ್ತು ತೊಟ್ಟಿಲೋತ್ಸವ ಆಗ್ತದ. ತಾಯಂದಿರು ಅದರ ಸಿದ್ಧತೆಯನ್ನ ಬಹಳ ವೈಭವದಿಂದ ಮಾಡಬೇಕು. ಅಜ್ಜನ ವಾರ ಸೋಮವಾರ, ಮಹಾಂತಪ್ಪ ವಾರ, ಅವತ್ತೇ ಅವರ ಜನನ ಮತ್ತು ತೊಟ್ಟಿಲೋತ್ಸವವನ್ನ ಮಾಡೋಣ. ಸಾಕಷ್ಟು ಸಮಯ ಅದ. ನೀವು ಎಲ್ಲ ಸದ್ಭಕ್ತರು ಈ ಬಾಲವೀರ ಮಹಂತ ಶಿವಗಳ ಈ ಚರಿತ್ರೆ ಅನ್ನುವಂತಹದ್ದು ಏನೋ ನಿಮ್ಮ ಸೌಭಾಗ್ಯ. ಈ ವರ್ಷದ ಜಾತ್ರಾ ಮಹೋತ್ಸವ ಸಮಿತಿ ಎಲ್ಲ ಹಿರಿಯರು ಇವರು ಬಹಳ ಪುಣ್ಯದ ಒಂದು ಬುದ್ಧಿಯನ್ನ, ಯಾವುದೋ ಒಂದು ಪುಣ್ಯ, ಈ ಚರಿತ್ರ ಬಹಳಷ್ಟು ಲೀಲೆಗಳಿಂದ ಪ್ರವಾಹಗಳಿಂದ ಅಷ್ಟ ಕೂಡಿಲ್ಲ, ನಿತ್ಯವೂ ನಮ್ಮ ಜೀವನದಲ್ಲಿ ನಮಗ ಬೆಳಕನ್ನು ಕೊಡುವಂತಹ, ನಮಗೆ ಸುಖವನ್ನು ಮಾಡುವಂತಹ, ನಮಗೆ ಮಾರ್ಗವನ್ನ ಸನ್ಮಾರ್ಗವನ್ನ ತೋರಿಸುವಂತಹ ಈ ಚರಿತ್ರೆ ಇದೆ ಪುಣ್ಯಾತ್ಮರೇ. ಇದನ್ನೆಲ್ಲ ತಾವು ಕೇಳಿ ಸಾಧ್ಯವಾದಷ್ಟು ಈ ಸೇವೆಯಲ್ಲಿ ಕಾಯ ವಾಚ ಮನಸ್ಸ ತೊಡಗಿಸಬೇಕು. ಮನಸ್ಸಿನ ನೆಮ್ಮದಿ, ಮನಸ್ಸಿಗೆ ಇರುವಂತಹ ಸುಖದಕ್ಕಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ಅದಕ್ಕಾಗಿ ಇಂತಹ ಸತ್ಸಂಗದಲ್ಲಿ
ನಾವು ನೀವು ಸಂತುಲಿತರಾಗಿ ಪ್ರತಿನಿತ್ಯವೂ ಕೂಡ 20 ದಿನಗಳ ಕಾಲ ಅಜ್ಜನ ಕೃಪೆಗೆ ಪಾತ್ರರಾಗೋಣ ಅಂತ ತಿಳ್ಕೊಂಡು ಹೇಳಿ ಇವತ್ತಿನ ಸೇವೆಯನ್ನು ಪರಮ ಪೂಜ್ಯ ಅಪ್ಪಯ್ಯವರ ಅರ್ಧಾವರಗಳಲ್ಲಿ ಸಮರ್ಪಣೆ ಮಾಡ್ತಾನೆ. ಎಲ್ಲವನ್ನೂ ಶರಣ ಶರಣಾರ್ಥಿಗಳು. ಇವರಿಗೆ ದೇವರ ಶ್ರೀ ಬಾಲಿಂಗ ಮಹಾಂತೇಶ್ವರಿಗಳ ಪುರಾಣ ಪ್ರವಚನದ ಪ್ರಾರಂಭದ ದಿನ ಪೀಠಿಕೆಯಾಗಿ ಅವರು ಹೇಳಿದರೆ ಪ್ರಧಾನ ಅಂತ ಹೇಳಿದ್ದಾರೆ. ಬಹಳ ಅದ್ಭುತವಾಗಿತ್ತು. ಇವತ್ತು ಬಹಳ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ ಎಲ್ಲರೂ ಗಮನಿಸಬೇಕು. ಅದು ಮುಖ್ಯವಾಗಿ ನಾವು ಹೇಳಿದಂತ ಇವತ್ತು ನಾವು ಏನಾದ್ರು ನೆನಪಿಟ್ಕೋಬೇಕಾಗಿತ್ತಂದ್ರೆ ತಾಯಿಯ ಎದೆಹಾಲು ನಮಗೆ ಬಹಳ ಮುಖ್ಯ ಆಗೋದನ್ನು ಹೆಣ್ಮಕ್ಳು ಗಮನಿಸಿಕೊಳ್ಳಬೇಕು. ಒಬ್ಬ ತಾಯಿ ತನ್ನ ಮಗುವಿಗೆ ಆ ಹಾಲು ಕೊಡಬೇಕಂದ್ರೆ ಆಕೆ ಸಮರ್ಥವಾಗಿರ್ಬೇಕು. ಆಕಿ ತನ್ನ ಜೀವನದಲ್ಲಿ ಒಳ್ಳೆ ಆಹಾರವನ್ನು ಊಟ ಮಾಡೋದು, ಒಳ್ಳೆ ಆಚಾರ ವಿಚಾರಗಳನ್ನು ಅಳವಡಿಸಿಕೊಳ್ಳೋದು ಬಹಳ ಮುಖ್ಯ. ಅವರಿವತ್ತ ಯಾವ ಮಕ್ಕಳಿಗೆ ಸಿಗ್ತಾ ಇಲ್ಲ, 90% ಸಿಗ್ತಾ ಇಲ್ಲ. ಬಹಳ ಕೊರಗದ ಇದು ತಾಯಿಗಳು ಅವರನ್ನು ಗಮನಿಸಿಕೊಳ್ಳಬೇಕು. ಅದರ ಬಗ್ಗೆ ಮತ್ತು ಅತ್ಯಂತ ಮುಖ್ಯವಾಗಿ ನಾವು ಗುರುವಿಗೆ ಏನಂತ ಕರಿತೀವಿ ಅಂದರೆ ಮಾವುಡಿ ಅಂತ ಕರಿತೀವಿ. ಗುರುವಿಗೆ ತಾಯಿ ಸ್ಥಾನ ಕೊಡ್ತೀವಿ. ಯಾಕೆ ಗುರುಗಳು ಅವ್ರಿಗೆ ವಿಶೇಷ ಧನ್ಯವಾದಗಳನ್ನು ಹೇಳ್ತೀವಿ. ಅವರ ಗುರು ವಚನ ಶ್ರೀ ಗುರು ವಚನ ಬಹಳ ಸಾಧಾರಣವಾದ ಮಾತಲ್ಲ, ಎಲ್ಲರಿಗೂ ಮಾತ್ರ ಧರಿಸ್ಕೊಂಡು. ಆದರೆ ಅದು ನೆರವೇರಿಸುವುದು ಬಹಳ ಶ್ರೇಷ್ಠತೆ. ತಾಯಿ ಅವರ ಉದ್ದೇಶವನ್ನು ತಾಯಿ ಆಗಿನಷ್ಟು ನಮ್ಮ ಜೀವನದಲ್ಲಿ ಅದು ಪಾತ್ರ ವಹಿಸುತ್ತಂತ ಸಾಮಾನ್ಯವಾಗುತ್ತಲ್ಲ. ಗುರುಗಳಲ್ಲಿ ನಾವು ಬಹಳಷ್ಟು ಶ್ರದ್ಧಾಭಕ್ತಿಯಿಂದ ಅವರ ಸಂವಿಧಾನವನ್ನು ಸೇವೆ ಮಾಡಿ ಅವರ ಕೃಪೆಗೆ ಪಾತ್ರ ಆಗಬೇಕು. ಅದರಲ್ಲಿ ನಮ್ಮ ವಚನಗಳ ಮುಖಾಂತರ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಷಯ. ಇದರಲ್ಲಿ ಪೂಜ್ಯರು ಗುರುಗಳು 7 ವರ್ಷಗಳಿಂದ ಮತ್ತೊಂದು ಪಾಲನೆ ಅಷ್ಟು ಹೋದ ವರ್ಷ ಅತಿಥಿ ಶಿವಮೊಗ್ಗ ಪಾಲನೆ ನೆನೆದುಕೊಳ್ಳೋದು ನಾವೇ ಅಂತ ಕೋಪಿತವಾಗಿ ಬರ್ತಕ್ಕಂಥ ಈಗಲ್ಲ ಇತರರಿಂದ ಹೇಳ್ತಕ್ಕಂಥ ಮಾತುಗಳು ಅವೆಲ್ಲ ಇದೊಂದು ಜೀವನ ಸೌಭಾಗ್ಯ. 1 ತಾಸು ಇದು ಏಕಾಗ್ರತೆಯಿಂದ ಕೇವಲ ವಿಷಯಕ್ಕೆ ಹೇಳಿದರು ಕೇಳೋದನ್ನು ನಾವು ಮಾಡಬೇಕು. ಹೆಚ್ಚಿನ ಸಂಖ್ಯೆ ಬರಬೇಕು. ಸರ್ಕಾರ ವಾಗ್ದಾನ ಮಾಡಿದೆ ಶೀತ ಬಾಳ ಅಂತೇಳಿ ದಯವಿಟ್ಟು ಎಲ್ಲರೂ ನಮ್ಮನ್ನು ರಕ್ಷಣೆ ಮಾಡ್ಕೋಬೇಕು. ಬೆಚ್ಚದ ಅಡಿಗೆಗಳನ್ನು ಹಾಕೊಂಡ್ಬರ್ಬೇಕು. ದಯವಿಟ್ಟು ಬಂದು ಅಷ್ಟೇ ಶೀತ ನಮ್ಮ ಜಿಲ್ಲಾಕ್ಕಿಲ್ಲ, ಬೇರೆ ಜಿಲ್ಲಾಕ್ಕೈತಿ. ನಮಗೆ ಸ್ವಲ್ಪ ಕ್ಲಾಸ್ ಅದು ಅದಕ್ಕಾಗಿ ಗುರುಗಳು ಮುಂದೆ ವ್ಯವಸ್ಥೆ ಭಾಳ ಚೇಳಿ ಬೇರೆ ಬೇರೆ ಮಾಡೋದು ಅಂತ ಹೇಳ್ಯಾರ. ಮುಳುಗುದಲ್ಲ ಬಾವಿಗಳ ಮಹಾಸ್ವಾಮಿ ಆಶ್ರಯ ಎಲ್ಲರೂ ಹೇಳಿದ್ದಾರೆ. ಅದು ಏನು ಮಾಡಲ್ಲ. ದಯವಿಟ್ಟು ಎಲ್ಲರೂ ಬಂದು ಈಗ ಆ ಗುರುಗಳ ಆಶೀರ್ವಾದಕ್ಕೆ ಪಾತ್ರ ಆಗಿ ನಮ್ಮ ಜೀವನ ಪ್ರಾರಂಭ ಆಗುತ್ತದೆ. ಮಕ್ಕಳು ಹೇಳ್ತಾ ಕಮಿಟಿಯವರು ಏನಾದರೂ ಅನೌನ್ಸ್ಮೆಂಟ್ ಕೊಡ್ಬೇಕು. ಈಗ ಗುರುಗಳ ಉಳ್ಳಾಗಿ ಗುರುಗಳ ನಿತ್ಯ 7 ಗಂಟೆ 35 ನಿಮಿಷಕ್ಕೆ ಅವರು ಪ್ರವಚನಕ್ಕಾಗಿ ಪ್ರಾರಂಭ ಮಾತ್ರ ಯಾವುದಕ್ಕಾಗಿ ಕಾಲಿಲ್ಲ. ಸಂಗೀತಕ್ಕಾಗಿ ಅದಕ್ಕೆ ಮಗಳಿಗೆ ಬರ್ತಾರೆ. ಅವರು 7:15 ಕರೆಕ್ಟ್ ಚಾಲು ಮಾಡ್ತಾರೆ. 7:35 ಪ್ರವಚನ ಪ್ರಾರಂಭ ಆಗ್ತದೆ. ಇದನ್ನು ಗಮನ ಇಟ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ತಮ್ಮಲ್ಲಿ ಬಿಡಿಸ್ಬೇಕ. ಈಗ ಒಂದು ಗಾಯನ ಕಲಾವಿದರಿಂದ ಒಂದು ಸಣ್ಣದು ಒಂದು ಭಕ್ತಿಯಾಗೈತೆ. ಆನಂದದಿಂದ ಪೂಜೆಯಿಂದ ಆಶೀರ್ವಚನ ಕಾರ್ಯಕ್ರಮ ನಡೀತಾ ಇದೆ.
ಶಪಕಾನಿಯೋ ಶರಣ ನಿತ್ಯ ಗೈದರೆ ಶಪಕಾನಿಯೋ ಶರಣ ನಿತ್ಯ ಗೈದರೆ ಈಗ ಪೂಜೆಯಿಂದ ಆಶೀರ್ವಚನ. ಅದಕ್ಕೂ ಪೂರ್ವದಲ್ಲಿ ಪ್ರತಿ ವರ್ಷ ಪ್ರವಚನ ಕಾರ್ಯಕ್ರಮದ ಒಂದೇ ದಿವಸ ಪ್ರಸಾದ ಸೇವೆಯನ್ನ ಈ ಜಾತ್ರಾ ಮಹೋತ್ಸವ ಸಂದರ್ಭದಾಗ ದಾಸೋಹ ಸಮಿತಿಯ ಸದಸ್ಯರಾಗಿ ನಿರಂತರವಾಗಿ ಸೇವೆ ಮಾಡ್ತಕ್ಕಂಥವರು ಸೇವಾ ಮನೋಭಾವನೆಯಿಂದ ತಗೊಳ್ಳುವಂತಹ ನಮ್ಮೂರಿನ ಶ್ರೀ ಬಸವರಾಜ ಗಡ್ಡಿಯವರು ಪ್ರತಿ ವರ್ಷ ದಾಸೋಹ ಸೇವೆ ಮಾಡ್ತಾರೆ. ಬರೀ ಪ್ರಸಾದ ತಯಾರು ಮಾಡೋ ಕೆಲಸ ಅಷ್ಟೇ ಮಾಡೋದಿಲ್ಲ ಅವರು. ಪ್ರಾಯೋಗಿಕ ದಿವಸ ತಾವೇ ಸ್ವತಃ ಈ ಪ್ರಸಾದವನ್ನ ಮಾಡಿಸ್ತಾರೆ. ಬಹಳ ವಿಶೇಷ ಪ್ರಸಾದ ಇವತ್ತು ಮಾಡಿಸ್ಯಾರ. ಅದು ಏನಪ್ಪ ಅಂತಂದ್ರೆ ನೀವು ಊಟ ಮಾಡಿ ತಂದಾಗ ಹೋಗ್ಬೋದು ರಾಗಿ ಮುದ್ದಿ, ಅದ್ರ ಜೊತೆ ಸೊಪ್ಪಿನ ಸಾರು ಇರ್ಬೋದು, ಮತ್ತು ಪಾಯಸ ಮಾಡ್ಯಾರ. ಅದನ್ನೆಲ್ಲ ಬಿಸಿ ಬಿಸಿ ರಾಗಿ ಮುದ್ದಿಯನ್ನು ಪಾಯಸ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು. ಅಂತಹ ದಾಸೋಹ ಸೇವೆ ಮಾಡಿರ್ತಕ್ಕಂಥ ಶ್ರೀ ಬಸವರಾಜ ಗಡ್ಡಿಯವರು ಬಂದು ಪೂಜೆಯಿಂದ ಆಶೀರ್ವಾದ ಪಡ್ಕೋಬೇಕು. ಅವ್ರ ಪರ್ಯಾಯ ಮನೆಯಿಂದ ಬಂದಿದ್ದು ಬರ್ಬೇಕು ಸದಸ್ಯರು.
ಅವರ ಸೇವೆಯನ್ನ ಶ್ರೀಮಠ ಸ್ಮರಿಸ್ತುತಿ ಗೌರವಿಸ್ತುತಿ ಅವರು ಮತ್ತೆ ಅವರ ಒಂದು ಪುಣ್ಯದಿಂದ ಆಶೀರ್ವಾದ ಪಡ್ಕೋಬೇಕು ಅಂತ ಹೇಳ್ತಾ ಈಗ ಇವರ ತಾಯಂದಿರು ಗಮನಿಸ್ಬೇಕು, ಬಹಳ ವರ್ಷದವ್ರು ಏನಂದ್ರೆ ಸೋಮವಾರ ದಿನ ಅಜ್ಜನ್ ತರ್ಲಕ್ಕೆ ಹಾಕೋದು, ನೀವು ಅದ್ರದ್ದೆಲ್ಲ ವ್ಯವಸ್ಥೆ ಮಾಡ್ಕೊಡಿ. ಅದನ್ನ ನೀವೇ ಸ್ವಇಚ್ಛೆಯಿಂದ ಅಜ್ಜನ ಬಟ್ಟಿ ಕುಂಚಿಗಿ ಇದೆಲ್ಲ ಒಂದು ನಿಮ್ಮ ಜೀವನದ ಒಂದು ಪುಣ್ಯದ ಅಮೃತ ಸಮಯ ಇದು. ಇಂಥ ಒಂದು ಅವಕಾಶ ನಮ್ಮ ಜೀವಿತದೊಳಗೆ ಮಾಡ್ತಕ್ಕ ಕೊಟ್ಟಾನ ಅನ್ನೋದೇ ಬಹಳ ಬಹಳ. ಅದಕ್ಕೆ ಆ ತೊಟ್ಟನ್ನು ಮೊದಲು ಮಾಡಿ ಎಲ್ಲವನ್ನ ನೀವು ವ್ಯವಸ್ಥೆ ಮಾಡ್ಕೋಬೇಕು. ಅದಕ್ಕೆ ಸೋಮವಾರ ದಿವಸ ಆ ಕಾರ್ಯಕ್ರಮವನ್ನು ನಿಮಗೆ ಒಂದು ಸುಮಾರು ಅರ್ಧ ಗಂಟೆಗಳ ಸಮಯವನ್ನ ಕೊಡಲಾಗ್ತದೆ. ಪುರಾಣ ಮುಗಿದ ನಂತರ ಆ ತೊಟ್ಲಿಗೆ ಹಾಕುವ ನಾಮಕರಣ ಮಾಡುವ ಸಂದರ್ಭಕ್ಕೂ ನಿಮಗ ಆ ಕಾರ್ಯಕ್ರಮವನ್ನ ಪುರಾಣವನ್ನು ಮುಕ್ತಾಯ ಮಾಡಿ ತಮಗೆ ಕೊಡ್ತೀವಿ. ತಾವೆಲ್ಲ ವ್ಯವಸ್ಥೆಯನ್ನ ಎಲ್ಲ ತಾವು ಮಾತಾಡ್ಕೊಂಡು ಸಮಯ ನಾಳೆ ಒಂದು ದಿವಸ ಸಂಪೂರ್ಣ ನಿಮಗೆ ಸಮಯ ಇದೆ, ನೀವು ಅದನ್ನ ಮಾಡಬೇಕು. ನಾಳೆ 7:35ಕ್ಕೆ ನಮ್ಮ ಪುರಾಣ ನಾವು ಆಯ್ತಾ ಶಾಂತಿ ಬಜಿ ಇರ್ತಾವ್ರಿ, ನಗ್ತಾರ ನೋಡ್ರ, ಸುಮ್ಮನೆ ಇರ್ತಾವ್ರಿ ಅಂದ್ರೆ ಒಂದ್ ಚರಿ ಚಾ ಕುಡಿದು ಬರ್ತೇನ್ರಿ ಅಂದ್ರೆ ನಡೆದಿಲ್ಲ. ನೀವೇನ್ ಬೇಕಾದ್ರೂ ಮಾಡ್ರಿ, 7:30ಕ್ಕೆ ಬರ್ರಿ. 7:35ಕ್ಕೆ ಚಾಲು ಕರ್ನಾಟಕ ವಾಸ ಚಾಲು ಅಂದ್ರೆ ಚಾಲು. 9ಕ್ಕೆ ಮಂಗಳಾರತಿ ಯಾವುದೇ ಪರಿಸ್ಥಿತಿ. ಯಾಕಂದ್ರೆ ಚಳಿಗಾಲ ವಾತಾವರಣ ಆ ರೀತಿ ಇರೋದ್ರಿಂದ ನಿಮ್ಗೂ ಸರ್ಕಾರ ನಿಮ್ಗೆಲ್ಲರಿಗೂ ಆಶೀರ್ವಾದ ಬೇಕಂತ ತಿಳ್ಕೊಂಡು ಬೇಡ್ಕೊಂಡು ತಾಯಂದಿರೆಲ್ಲರೂ ನಾಡದ ಬಹಳ ವೈಭವಗಳನ್ನ ಮಾಡಿ ಎಷ್ಟು ಚಲೋ ನೀವು ಮಾಡ್ತೀರಿ. ಅಜ್ಜ ನೀವು ಹೊಂದಿಕೊಂಡಂತ ಎಲ್ಲ ಇಚ್ಛೆಯನ್ನು ಕೊಡುವಂತ ಹೊಂದಿದ್ದಾರೆ. ಇದೆಲ್ಲ ಮುಗಿದ ಅಜ್ಜ ಸಾಹಿತ್ಯಗಳು ನನಗೆ ಹೋಗಿಕೊಡು. ಹೋದ ವರ್ಷ ಅತ್ರೇಶ್ವರ ಕ್ಷೇತ್ರಕ್ಕೆ ಹೋಗಿದ್ದು. ನಮ್ಮೂರಿನ ಹಿರೇಮಠದ ಸಿದ್ದಲಿಂಗಯ್ಯ ಮಗಳು ಅವರು ತಾಯಂದಿರು ಎಷ್ಟು ನಮ್ಮನ್ನೆಲ್ಲ ಜೋಪಾನ ಮಾಡಿ ಪ್ರಸಾದ ಮಾಡಿಸ್ತಾರೆ ಅಂದ್ರೆ ಹೊಳ್ಳಿ ಹತ್ತನಿಗೆ ಹೋಗ್ಬೇಕು ಅನಿಸ್ತೈತಿ. 40 ಮಂದಿಗೆ ಇನ್ನೂ ನನಗೆ ಪಾಯಸ ಹೋಗಿ ಊಟ ಮಾಡಿದ್ದ ಈಗ ಮುಂದಿನ ಅನಿಸ್ತದೆ ನೋಡಿ. 10ನೇ ಶಿವಗಳು ನಾನು ಅನ್ಕೊಂಡೆ, 10ನೇ ಶಿವಗಳು ಮಠದ ಗಟ್ಟಿಗೆ ಇಲ್ಲ, ಇವ್ರ ಮನೆಯಾಗ 10ನೇ ಶಿವಗಳು ಅನ್ಸುತ್ತೆ ನನಗೆ. ಅಷ್ಟ ಆನಂದ ಪಟ್ಟಿದ್ರು. ಭಾಗವತ ಅವ್ರವ್ರು ಏನಿದೆ ಮತ್ತ ಯಾರು ಬಂದ್ರು ಬರ್ರಿಪ್ಪ, ಬರ್ರಿ ನಮ್ಮೂರು ಬರ್ರಿ, ಒಳಗೆ ಬರ್ರಿ, ಒಟ್ಟ ಚಿಕ್ಕಸ್ತಾರ. ಇದ ಸಂಪತ್ತ ಏನಿತ್ತು ತಗೊಂಡು ಏನ್ ಮಾಡ್ಬೇಕು. ಉಡನ್ನ ಅನ್ನೋದು ಎಷ್ಟು ಅನ್ನೋದು ಹೋದಾಗ ನನಗೆ ಬಹಳ ಅನಿಸ್ತದೆ. ಮತ್ತ ಅದು ನೆನಪಾತಂದ್ರೆ ಬಹಳ ಸಂತೋಷದ ವಿಚಾರ. ಅದಕ್ಕೆ ಇದೆಲ್ಲ ದೂರ ಬರಕ್ಕೆ ಅಲ್ಲಿ ಅಜ್ಜನ ಗಟ್ಟಿಗೆ ಹೋಗೋನು ಇದನ್ನ ಬಹಳ ದುಡ್ಕೊಳ್ಳಿ. ನಾವು ನೀವು ದುಡ್ಕೊಳ್ಳೋನು ಪಡ್ಕೊಳ್ಳೋಣ ಅಂತ ತಿಳ್ಕೊಂಡು ಎಲ್ಲರಿಗೂ ಚೆನ್ನಾಗ್ತೀವಿ. ಈಗ ಅದರ ಆಸೆ ಚೆನ್ನಾಗ್ತದೆ. ಸ್ವಾನುಭಾವದಲ್ಲಿ ಅನೇಕ ಬಗೆಯ ನೀನೆನ್ನೋಡ ಬಗ್ಗೆ ಏನು ನುಡಿಸುವೆ ಅದರಂತೆ ಗುರುವೆ ನಾನುವೆ ಕೃಪೆಯ. ಓಂ ಶ್ರೀ ಗುರು ಬಸವಲಿಂಗಾಯನ. ಬಸವಾದಿ ಶಿಕ್ಷಣವನ್ನ ಹಿರಿಯ ರೀತಿ ತೋಂಟದ ಸಿದ್ಧಲಿಂಗ ಶ್ರೀಗಳನ್ನ ಸ್ಮರಣೆ ಮಾಡ್ತಾ ನಮಗೆಲ್ಲ ಆರಾಧರಾದ ಪೂಜ್ಯ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪೂಜ್ಯ ಗುರುಗಳಾದ ಗುರುಬಸವ ಮಹಾಸ್ವಾಮಿಗಳವರ ದಿವ್ಯ ಚೇತನಕ್ಕೆ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರ
ಶ್ರೀಚರಣರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ನಮ್ಮ ಶಿರೋಳ ಗೃಹಪ್ರಧಾನ ನಂತರ 2026ನೇ ಸಾಲಿನ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದಿನಿಂದ ಪ್ರಾರಂಭಗೊಂಡಿರುವ ಪ್ರವಚನ ಕಾರ್ಯಕ್ರಮ ಮುರುಗುಂದದ ಬಾಲವೀರ ಮಹಂತ ಶಿವಯೋಗಿಗಳ ಪುರಾಣ ಪ್ರವಚನದ ಪ್ರಾರಂಭೋತ್ಸವ. ಈ ಪ್ರಾರಂಭೋತ್ಸವದ ಸಮಾರಂಭದಲ್ಲಿ ಭಾಗವಹಿಸಿ ಈ ವರ್ಷದ ಜಾತ್ರಾ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದ ಮಾನ್ಯ ರವೀಂದ್ರ ಹಿರೇಮಠ ಅವರಿಗೆ, ಉಪಾಧ್ಯಕ್ಷರಾದ ತೆಗ್ಗಿ ಅವರಿಗೆ, ಕಾರ್ಯದರ್ಶಿಗಳಾದ ಸುಬ್ರಹ್ಮಣ್ಯ ಅವರಿಗೆ, ಸಹಕಾರದರ್ಶಿಗಳಾದ ಸತ್ಯಾನಂದ್ ಅವರಿಗೆ, ವಿಶೇಷವಾಗಿ ಈ ಪ್ರವಚನವನ್ನ ತಮ್ಮ ಸ್ಫೂರ್ತಿವಾಣಿಯಿಂದ ಇಲ್ಲಿವರೆಗೆ ಹೇಳಿಕೊಳ್ಳೋದ್ರ ಜೊತೆ ಕಳೆದ 7 ವರ್ಷಗಳಿಂದ ಈ ಸೇವೆಯನ್ನು ಮಾಡ್ತಾ ಇರುವ ನಮ್ಮವರೇ ಆದ ಪ್ರವಚನಕಾರರು, ಆಧ್ಯಾತ್ಮ ಜೀವಿಗಳು, ಅವತ್ತು ಆಳವಾದ ಅಧ್ಯಯನವನ್ನು ಮಾಡ್ತಾ ಮಾಡಿರುವಂತ ಪ್ರಭಾಕರ್ ಉಳ್ಳಾಗಡ್ಡಿ ಅವರಲ್ಲಿ, ಅವರೊಂದಿಗೆ ಸಂಗೀತ ಸಾಧನೆ ನೀಡ್ತಾ ಇರುವ ಬಸವಣ್ಣ ಕುಪ್ಪಸ್ ಅವರಲ್ಲಿ, ಈಶ್ವರಯ್ಯ ವರದಾನಮಠ ಅವರಲ್ಲಿ, ನಮ್ಮ ಗುರುನಾಥ್ ಗಜೇಂದ್ರ ಅವರಲ್ಲಿ, ಮಲ್ಲಣ್ಣ ಚಿಕ್ಕನಗುಂದವರಲ್ಲಿ ಈ ಕಾರ್ಯಕ್ರಮವನ್ನು ಬಹಳಷ್ಟು ಸೊಗಸಾಗಿ ನಿರೂಪಣೆ ಮಾಡ್ತಾ ಇರುವ ಆಧ್ಯಾತ್ಮ ಜೀವಿಗಳಾದ ನಮ್ಮ ಬಾಪುಗಳ ತಿಮ್ಮನಗೌಡರಲ್ಲಿ, ಇಲ್ಲಿ ನಡೆದಿರುವ ಜಾತ್ರಾ ಮಹೋತ್ಸವ ಸಮಿತಿ ಎಲ್ಲ ಪದಾಧಿಕಾರಿಗಳಲ್ಲಿ, ವಿಶೇಷವಾಗಿ ಇವತ್ತು ದಾಸೋಹ ಸೇವೆಯನ್ನು ನೆರವೇರಿಸುವುದರೊಂದಿಗೆ ಪ್ರತಿ ಜಾತ್ರೆಯಲ್ಲಿ ದಾಸೋಹ ಸೇವೆಯನ್ನ ಕಾಯ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ಮಾಡ್ತಾ ಇರುವ ನಮ್ಮ ಬಸವರಾಜ್ ಗಡ್ಡಿ ಅವರಲ್ಲಿ, ಇಲ್ಲಿ ನಡೆದಿರುವ ಎಲ್ಲ ತಾಯಂದಿರು, ಸದ್ಭಕ್ತರು, ಹಿರಿಯರು, ಮಕ್ಕಳು, ನೆಲವಲ್ಲಿ ಶರಣಾರ್ಥಿಗಳು, ಬಾಲವೀರ ಮಹಂತ ಶಿವಯೋಗಿಗಳು ಬಾಲ್ಯದಲ್ಲಿಯೇ ಅನೇಕ ಲೀಲೆಗಳನ್ನು ಮಾಡಿರ್ತಕ್ಕಂಥವ್ರು. ಅದಕ್ಕಾಗಿ ಬಾಲವೀರ ಮಹಂತ ಶಿವಯೋಗಿಗಳು ಅಂತ. ಈಗಾಗಲೇ ಅವರ ಚರಿತ್ರೆಯ ದಕ್ಷಿಣವನ್ನು ನಮಗೆಲ್ಲ ಪ್ರವಚನಕಾರರೇ ಕೊಟ್ಟಿದ್ದಾರೆ. ಮಹಂತ ಶಿವಯೋಗಿಗಳಂದ್ರೆ ಅವರು ಇಟ್ಟರೆ ಹೊರನ ಕೊಟ್ಟರೆ ಶಾಖ ಅನ್ನುವಂತಿದ್ದವರು. ಅಂತವರು ಅನೇಕ ಕಡೆ ಸಂಚಾರ ಮಾಡೋದ್ರ ಜೊತೆಗೆ ಶಿವಯೋಗ ಮಂದಿರ ಪ್ರಾರಂಭ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ತುಂಗಭದ್ರಾ ನದಿಯ ತಟದಲ್ಲಿರುವ ಲಿಂಗನಾಯಕನಹಳ್ಳಿಯ ವಿರಕ್ತ ಮಠದ ಚನ್ನವೀರ ಮಹಾಸ್ವಾಮಿಗಳು ಶಿಷ್ಯರಾದರು. ಅವರು ಮಠದಲ್ಲಿ ಇದ್ರು ಅಂತ. ಅವರಿಗೆ ಬಹಳಷ್ಟು ಜ್ಞಾನ ಅದು ಉಕ್ಕಿ ಹರಿದಾಗ ಅವರಿಗೆ ಖುಷಿಯಾದಾಗ ವಿಭೂತಿ ಗಡ್ಡಿಯನ್ನು ತೆಗೆದುಕೊಂಡು
ಮಠದ ಗೋಡೆಯ ಮೇಲೆ, ಕಂಬದ ಮೇಲೆ, ತೊಲೆಯ ಮೇಲೆ ಬರೆದಿದ್ರು. ಆ ಬರೆದಿರ್ತಕ್ಕಂಥ ಸಾಹಿತ್ಯ ಸಂಗ್ರಹ ಮಾಡಿದ್ರು ಒಬ್ರು ಮರುದೇವರು ಅಂತ ಹೇಳಿ. ಆ ಸಂಗ್ರಹ ಮಾಡಿರ್ತಕ್ಕಂಥದ್ದೇ ಅದು ಕೈವಲ್ಯ ದರ್ಪಣ. ಅವರು ಆ ಪದ್ಯಗಳನ್ನ ಇವತ್ತು ಸಂಗ್ರಹ ಮಾಡಿ ಕೈವಲ್ಯ ದರ್ಪಣ ಅಂತಕ್ಕಂಥ ಒಂದು ಪುಸ್ತಕ ಮಾಡ್ಯಾರ. ಈ ಕಾರ್ಯಕ್ರಮಕ್ಕೆ ಈ ಜಾತ್ರೆಗೆ ಹೋಗ್ತಕ್ಕಂಥ ಒಂದು ಪದ್ಯ ಬರ್ತಾರ. ಹರಪೂಜೆ ಗುರು ಸೇವೆ ವರಪುಣ್ಯ ಇಲ್ಲರೆ, ಹರಪೂಜೆ ಗುರು ಸೇವೆ ವರಪುಣ್ಯ ಇಲ್ಲರೆ, ಬರಿದೇ ಸುಖ ಭೋಗಂತೆ ಆತ್ಮ, ಬರಿದೇ ಸುಖ ಭೋಗಂತೆ ಆತ್ಮ, ಸಮವಿದ್ದಾದ ಭಕ್ತಿ ಸಮವಿದ್ದಾದ ಸೇವೆ, ಸಮವಿದ್ದಾದ ಭಕ್ತಿ ಸಮವಿದ್ದಾದ ಸೇವೆ, ಸಮವಿದ್ದಾದ ನಾಡಿ ಭಕ್ತಿ ಬಲರಾತ್ಮ, ಸಮವಿದ್ದಾದ ನಾಡಿ ಭಕ್ತಿ ಬಲರಾತ್ಮ, ಬರೀದೇ ಸುಖ ಭೋಗ ಬರ ಮುಂದೆ ಆತ್ಮ ಅಂತ ಹೇಳ್ತಾರೆ. ಅದನ್ನ ಪೂಜೆ ಗುರುವಿನ ಸೇವೆ ಸಿಗ್ಬೇಕಂದ್ರೆ ಬಹಳ ಪೂರ್ವಜನ್ಮ ಬರಬೇಕು ಅಂತ ಹೇಳ್ತಾರೆ. ಪ್ರಾರಂಭ ಬಹಳಷ್ಟು ಜನ ನಾವು ಇತರ ಜನ ಸೇರಿ ಅಂದ್ರೆ ಬಹಳ ಪೂರ್ವಜನ್ಮದ ಪುಣ್ಯ ಐತೆ ಅಂತೇಳಿ ನಾವೆಲ್ಲ ಇಲ್ಲಿ ಹೊರಡ್ಕೊಂತೀವಿ ಅಂತ. ಮುಂದೆ ಹೇಳ್ತಾರ ಹಣವಿದ್ದಾಗಲೇ ಭಕ್ತಿ ಹೇಳ್ತಾರ, ಹಣವಿದ್ದಾಗಲೇ ಭಕ್ತಿ, ಹಣವಿದ್ದಾಗ ನಾವು ಭಕ್ತಿ ಮಾಡಬೇಕು ಅಂತ. ಶರಣರಲ್ಲಿ ಹೇಳ್ತಾರೆ, ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ. ನೀನು ದುಡಿದದ್ದನ್ನ, ನೀನು ಗಳಿಸಿದ ಸಂಪತ್ತನ್ನ ನೀನಷ್ಟೇ ಸ್ವೀಕಾರ ಮಾಡಿದ್ರೆ ಅದು ಸೋಹಂ ಅಂತ ಆಗ್ತದೆ. ಅದರಲ್ಲಿ ಒಂದಿಷ್ಟು ದಾನ ಧರ್ಮ ಪರೋಪಕಾರ ಮಾಡಿದ್ರೆ ಅದು ದಾಸೋಹ ಆಗ್ತದೆ. ಅದಕ್ಕೆ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ. ನಮ್ಮ ಗಡಿನ ಜಗದ್ಗುರು ತೋಟದಾರ ಮಠದ ಮಹಾದ್ವಾರದ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾಸ್ವಾಮಿಗಳು ವರ್ಷ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ. ಅಂದ್ರೆ ನಾವೆಲ್ಲ ದಾಸೋಹಿಗಳಾಗಬೇಕು. 12ನೇ ಶತಮಾನದ ಬಸವಾದಿ ಶಿವಶರಣರು ಏನು ಕಲಿಸಿಕೊಟ್ರು ಅಂದ್ರೆ ಉತ್ಪಾದನೆ ಮತ್ತು ವಿತರಣೆ, ಕಾಯಕವನ್ನು ಮಾಡೋದು, ಆ ಕಾಯಕದಿಂದ ಬಂದಿರತಕ್ಕಂಥ ಸಂಪತ್ತನ್ನು ವಿತರಣೆ ಮಾಡೋದು. ಉತ್ಪಾದನೆ ಮತ್ತು ವಿತರಣೆ, ಕಾಯಕ ದಾಸೋಹ. ಅದನ್ನು ಕೊಟ್ಟು ಅನ್ನೋದಕ್ಕೆ ಇಲ್ಲಿ ಹೇಳ್ತಾರೆ, ಹಣವಿದ್ದಾಗಲೇ ಭಕ್ತಿ. ಈ ಜಾತ್ರೆ ಮತ್ತೆ ಕಾರ್ಯಕ್ರಮ ಇನ್ನೊಂದು ಜೊತೆಗೆ ಇಲ್ಲಿ ನಡೀತಕ್ಕಂಥ ದಾಸೋಹ, ಅದೆಲ್ಲದರಲ್ಲಿ ಶಿರೋಳದ ಸಂಪತ್ತು ಬಹುಶಃ ಈ ಊರಾಗಿದ್ದಷ್ಟು ಜಾತ್ರೆ ಕಾರ್ಯಕ್ರಮ ಈ ಕರ್ನಾಟಕದಲ್ಲಿ ಎಲ್ಲಿ ಇಲ್ಲ ಅಂತ ತಿಳ್ಕೊಂಡಿಲ್ಲ, ಎಲ್ಲಿ ಇಲ್ಲ. ಮತ್ತೆ ನಮ್ಮ ಸಮಿತಿಯವರು ಹೋಗಲಿ, ಇನ್ನೊಂದು ಮಠದವರು ಹೋಗಲಿ, ಮತ್ತೊಬ್ಬರು ಹೋಗಲಿ, ಬಹಳ ಕೇವಲ 3-4 ಮಂದಿ ಇರ್ತಾರ. ಎಷ್ಟಂತ ಪಟ್ಟಿ ಇರ್ತಾರ ಅವರು ಕೊಡ್ತಾರ. ಯಾಕೆ ಕೊಡ್ತಾರ ಅಂತಂದ್ರೆ ಅದು ಸಿದ್ಧಲಿಂಗ ಶಿವಯೋಗಿಗಳು, ಪೂಜ್ಯ ಜಗದ್ಗುರುಗಳು ಈಗ ಏನು ಧರ್ಮ ಸಾಹಿತ್ಯ ಸಂಸ್ಕೃತಿಯನ್ನು ಬಿಟ್ಟು ಹಿಡಿದಾರಲ್ಲ, ಆ ಫಸಲು ಏನು ಬಂದದ, ಆ ಬೆಳಕಿನಲ್ಲಿ ಇದ್ದಿರ್ತಕ್ಕಂಥ ಭಕ್ತರು ಎಲ್ಲಾದ್ರೂ ಇದ್ರೆ ಅದು ಶಿರೋಳದ ಸದ್ಭಕ್ತರು ಅನ್ನೋದನ್ನು ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕು ಅನ್ನುವಂತ. ಅದಕ್ಕಾಗಿ ಇಲ್ಲಿ ಬೇಕಾದಷ್ಟು ಜಾತ್ರೆ ಆಗಲಿ, ಬೇಕಾದಷ್ಟು ಕಾರ್ಯಕ್ರಮ ಆಗಲಿ, ಮತ್ತೆ
ದಾನ ಧರ್ಮ ಪರೋಪಕಾರ ಮಾಡ್ತಾರೇ ಇವತ್ತು ಮಠ ಕಾರ್ಯಕ್ರಮ ಮತ್ತೊಂದು ಇನ್ನೊಂದು ಇಲ್ಲಿ ನಡೆದಿದೆ ಅಂತಂದ್ರೆ ಇಲ್ಲಿ ಭಕ್ತರ ದಾನದ ಗುಣ ಅನ್ನುವಂಥದ್ದಕ್ಕೆ ಹಣವಿದ್ದಾಗಲೇ ಭಕ್ತಿ ನೆನವಿದ್ದಾಗಲೇ ಸೇವೆ ಅಂತ ಹೇಳ್ತಾರೆ. ಒಳ್ಳೆ ನೆನಪು ಅದು ಹೃದಯದಿಂದ ಬರ್ತಕ್ಕಂಥ. ಈಗ ನಮ್ಮ ಉಳ್ಳಾಗಡ್ಡಿಯವರು ಹೋದ ವರ್ಷ ನಾವು ಅತನಿಗೆ ಹೋಗಿದ್ವಿ. ಅತನಿ ಶಿವಲಿಂಗ ಪ್ರವಚನ ಆದ್ಮೇಲೆ ಮಂಗಳ ಆದ್ಮೇಲೆ ಸಮಾರೋಹ ಆದ್ಮೇಲೆ ಅತನಿ ಗದ್ದಿಗೆ ದರ್ಶನಕ್ಕೆ ಹೋಗಿದ್ವಿ. ಅಪ್ಪವ್ರು ಬರೋ ಗದ್ದಿಗೆ ದರ್ಶನಕ್ಕೆ. ಈ ಊರಿನ ಸಿದ್ಧಲಿಂಗಯ್ಯನವರ ಮಗು ಸಿದ್ದಮ್ಮ ಅಲ್ಲಿದಾರ. ಅವ್ರು ಎಷ್ಟು ಖುಷಿ ಪಟ್ಟರೆ ಅವರ ಪ್ರೀತಿ, ಅವ್ರು ಉಣಿಸೋದು ತಿನ್ಸೋದು ಅವ್ರ ಭಕ್ತಿ ನೋಡಿದ್ರ ನಾವು ಅದ್ರಾಗಿಲ್ಲಪ್ಪ ಶಿವರಾಮನ ನೀವು ಅನ್ನುವಷ್ಟು ಪ್ರೀತಿ ಭಕ್ತಿ ಶ್ರದ್ಧೆ ಎಲ್ಲ ನಮ್ಮ ಮೇಲೆ ತೋರಿಸಿರ್ಬೋದು ಅಂತ ಅವ್ರು ಹೇಳಿದ್ರಂದ್ರ ಶಿವಲಿಂಗಪ್ಪ ಅಗ್ನಿ ಗತಿಯಾಗಿಲ್ಲ ಕರೆ ಅವ್ರ ಮನೆಯಾಗ ಅನ್ನೋದು ಅಂದ್ರೆ ಅದಾರ ಅವ್ರು ಬಹಳ ಶ್ರದ್ಧೆಯಾಗಿರ್ತಕ್ಕಂಥ ಮಾತು ಅವ್ರು ಹೇಳಿದ್ರು ಅಂತ. ಬಹುಶಃ ನಾನು ಸಣ್ಣವಿದ್ದಾಗ 15 ದಿವಸ ಅವ್ರ ಮನೆಯಾಗ ಇದ್ದೆ. ನಾನು ಅವ್ರ ಮನೆಯಾಗ ಪ್ರಸಾದ ಮಾಡಿದ್ದೆ. ಬಹುಶಃ ನಾನು ಈ ಮಠದ ಸಾವಿರಗಳಾದ್ಮೇಲೆ ಹೋಗಿದ್ದಕ್ಕೆ ಅವ್ರು ಬಹಳ ಖುಷಿ ಪಡ್ಬೋದು ಅಂತ. ಹಾಗಾಗಿ ನೆನವಿರ್ಬೇಕು ಮನುಷ್ಯನಿಗೆ ಅಂತ. ನೆನವಿದ್ದಾಗಲೇ ಭಕ್ತಿ, ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ. ಜನ ಅಂತಂದ್ರೆ ಶಕ್ತಿ ಸಾಮರ್ಥ್ಯ ಅಂತ ಕರೀತಾರೆ. ಬಸವನವರು ಅಂತ ಹೇಳ್ತಾರೆ ಏನು ಅಂತಂದ್ರೆ ನೆರೆಗೆಣ್ಣೆಗೆ ಕೆರೆಗಲ್ಲಕ್ಕೆ ಸೇರಿದ ಕೂಡುವುದರ ಮುನ್ನ ಹಲ್ಲು ಹೋಗಿ ಬೆಲ್ಲವಾಗಿ ಎಲ್ಲರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈ ಮೂಡಿ ಕೂಡು ಹಿಡಿಯದ ಮುನ್ನ ಮುಪ್ಪಿಂದೊಬ್ಬಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಮುನ್ನ ಪೂರಿಸು ನಮ್ಮ ಕೂಡಲ ಸಂಘ ನಡೆಯುವ ಅಂತ ಹೇಳ್ತಾರೆ. ಬಹುಶಃ ಈ ವಚನ ಬಹಳ ಹೋಗದ ಇದನ್ನ ಬಿಡಿಸುವ ಬಿಡೋದ ತರಟಿ ಬಾಳದ. ಹಾಗಾಗಿ ಇದನ್ನ ಹೇಳೋದಿಲ್ಲ. ಯಾಕೆ ಅಂತಂದ್ರೆ ನಮ್ಮ ದೇಹದಲ್ಲಿ ಶಕ್ತಿ ಇದ್ದಾಗ, ಕಣ್ಣುಗಳಲ್ಲಿ ಕಾಂತಿ ಇದ್ದಾಗ, ಕೈಕಾಲಲ್ಲಿ ಶಕ್ತಿ ಇದ್ದಾಗ ನಾವು ಅವರ ಕೂಡಲ ಸಂಗಮ ದೇವರನ್ನು ಪೂಜಿಸಬೇಕು ಅಂತ ಹೇಳ್ತಾರೆ. ಅರ್ಧ ವಯಸ್ಸಾದ ಮೇಲೆ, ಮುಪ್ಪಾವಸ್ಥೆ ಬಂದ ಮೇಲೆ, ಕಾಲ ಮೇಲೆ ಕೈ ಊರಿ ಕೋಳಿ ಹಿಡಿಯದ ಮುನ್ನ ಮುಟ್ಟಿಂದೊಬ್ಬರಿಯರನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವರ ಅಂತ ಹೇಳ್ತಾರೆ ಶರಣರು. ಹಂಗ ನಾವು ಶಕ್ತಿ ಇದ್ದಾಗ ಬರೇ ಹಣ ಕೊಟ್ಟು ಕುಟುಂಬವಲ್ಲ, ಅದರ ಜೊತೆಗೆ ಒಂದು ಸೇವೆಯನ್ನು ಮಾಡಿ ನಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ಬೇಕು ಅಂತ ಬಾಲವೇಣ ಮಹಂತ ಶಿವಗೆ ಹಣವಿದ್ದಾಗಲೇ ಭಕ್ತಿ ಮಾಡಬೇಕಂದ್ರು, ನೆನವಿದ್ದಾಗಲೇ ಸೇವೆ ಮಾಡಬೇಕು ಅಂದ್ರು. ಮುಂದೆ ಹೇಳ್ತಾರ ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪರ್ಯಾತ್ಮ ಅಂತ ಹೇಳ್ತಾರೆ. ಒಳ್ಳೆ ಗುಣ ಇದ್ದಾಗ ಅದು ಸದ್ಭಾವಿಯಾಗಿ ನಿಷ್ಕಾಮ ಭಕ್ತಿ, ಸಕಾಮ ಭಕ್ತಿ ಅಂತಾರೆ. ನಿಷ್ಕಾಮ ಭಕ್ತಿಯಿಂದ ಭಕ್ತಿಯನ್ನು ಮಾಡಿ ಮುಕ್ತಿಯನ್ನು ಪಡಿಬೇಕು ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ ಒಣ ಮಾತಾಡುವರೇನು ಸಲಹೆಗಳು ಹೋಗುವುದೇ ಅಂತ ಹೇಳ್ತಾರೆ. ಸುಮ್ಮನೆ ಕಾರ್ಯ ಆ ಸುದ್ದಿ ಈ ಸುದ್ದಿ ಮತ್ತೊಂದು ಇನ್ನೊಂದು ಮತ್ತೊಂದು ಮಾಡೋದು. ಅವರು ಉಳ್ಳಾಗಡ್ಡಿ ಆ ಸುದ್ದಿ ಈ ಸುದ್ದಿ ಮಾತಾಡೋದಕ್ಕಿಂತ ಅದು ಒಣ ಮಾತು ಅಂತ. ಬರೀ ಆ ಮಾತು ಒಣ ಮಾತು ಮಾತಾಡಿದ್ರೆ ನಮ್ ಸರಿ ಹೊರಗೆ ಹೋಗುದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಎಂತ ಮಾತು ಮಾತಾಡ್ಬೇಕಂದ್ರೆ ಇಲ್ಲಿವರೆಗೆ ಏನು ಕೇಳಿರಲ್ಲ. ಶಿವಚಿಂತೆ ಶಿವಧ್ಯಾನವಿಲ್ಲದ ಮನದು ಸದನಕ್ಕೆ ಸಾಹಸದ ಹೊರಗುತ್ತರೇ ಅಂತ ಹೇಳ್ತಾರೆ. ಶಿವನ ಚಿಂತೆ ಶಿವನ ಧ್ಯಾನ ಮಾಡಿದಾಗ ಮಾತ್ರ ನಾವು ಆ ಭಗವಂತನನ್ನ ಒಲಿಸಲಿಕ್ಕೆ ಸಾಧ್ಯ ಅನ್ನೋದನ್ನ ಅವರ ಪದ್ಯದಲ್ಲಿ ಅಂತ ಪದ್ಯ ಇನ್ನು ಮುಂದೆ ಬಹಳ ಇದೆ. ಆದ್ರೆ ಸಮಯ ಬಹಳ ಇದೆ. ಹಾಗಾಗಿ ಅಂತ ಬಾಲವೀರ ಮಹಾಂತ ಸುಯೋಗಿಗಳು ಅವರು ಬಹಳಷ್ಟು ಕಡೆ ಸಂಚಾರ ಮಾಡೋದ್ರ ಜೊತೆಗೆ ಅನೇಕ ಲೀಲೆಗಳನ್ನು ಮಾಡೋದ್ರ ಜೊತೆಗೆ ಇವತ್ತು ಮೈಸೂರಿನ ಮಹಾರಾಜರು ಅವರ ಪರಂಪರೆಯ ಮುಂದುವರೆದ ಬಂತು ಅಂತಂದ್ರೆ ಅದೆಲ್ಲ ಬಾಲವೀರ ಮಹಾಂತ ಶಿವಯೋಗಿ ಆಶೀರ್ವಾದ. ಅದು ಮುಂದುವರೆದ ಪ್ರವಚನದಲ್ಲಿ ಎಲ್ಲ ವಿಷಯಗಳು ಬರ್ತಾವ. ಅವರು ಎಲ್ಲ ಸಾಹಿತ್ಯಿಕ ಭಕ್ತಿ ಜ್ಞಾನ ವೈರಾಗ್ಯ ಅಂತ ಏನು ಹೇಳಿದ್ರು, ಆ ಭಕ್ತಿ ಜ್ಞಾನ ವೈರಾಗ್ಯದ ಅಡಿಯಲ್ಲಿ
ಅವರ ಮೆಟ್ಟಿಲನ್ನು ಏರುತ್ತಾ ಅನೇಕ ಪದ್ಯಗಳನ್ನು ಅವರು ಬರೆದಿದ್ದಾರೆ ಎನ್ನುವಂತಹದ್ದು ಒಂದು ಪೂಜ್ಯ ಬಾಲಲೀಲ ಮಹಂತ ಶಿವಯೋಗಿಗಳು ಬಹಳ ಒಳ್ಳೆ ಭಕ್ತರನ್ನ ಉದ್ಧಾರ ಮಾಡಿರತಕ್ಕಂಥವ್ರು. ನವರು ನಾಗರಿಕರು ವಿಶ್ವನಾಥ ಸೈನಿಕರವರು ಅವರಿಗೆ ಹುಲಿ ಅಂತಿದ್ರು. ಗವಿಮಠದ ಹುಲಿ ಐತಪ್ಪ, ನಾವು ಹಾಗಿರ್ಬೇಕು ಹಾಗಿರ್ಬೇಕು ಇಲ್ಲಿ ಅಂತಿದ್ರು ಅವರು. ನೀವೆಲ್ಲ ಯಾತಾಳಿ ಚರ್ಮಸಪ್ಪನ ಹೆಸರು ಕೇಳಿರಿ. ಆ ಯಾತಾಳಿ ಚರ್ಮಸಪ್ಪ ಯಾರಿಗೆ ಹೇಳೋಣ, ದೇವರು ಕೂಡ ಕೇಳಿ ಕರ್ಸಾನ, ದೇವರು ಕೂಡ ಮನಿ ಕರ್ಸಾನ, ದೇವರು ಕೂಡ ಮನಿ ಕರ್ಸಾನ. ನೀವೆಲ್ಲ ಹಿರಿಯರಿಗೋಸ್ಕರ ಸಮಾಜಗಳಿಗೆ ಗೊತ್ತಿಲ್ಲ. ಮೊದಲ ರಸ್ತೆ ಗೊತ್ತಾಗಿತ್ತು ನಿಮ್ಗೆ, ಹೋಗೋದು ಗೊತ್ತಾಗೋದು. ಅವ ಯಾತಾಳಿ ಚರ್ಮಸಪ್ಪ ಅಂತ ಬಹಳ ಈ ಬೋಡಿಕೆರ ವಿದ್ಯೆ ಅಂತ ಇರ್ತಿರ್ತಾವ. ನೀವ್ ಯಾರೋ ನೋಡಿರಿ ಸಣ್ಣವರು ದೊಡ್ಡವರಿಗೆಲ್ಲ ಗೊತ್ತದ. ಅದನ್ನೆಲ್ಲ ನಾವು ದೀರ್ಘ ಮಾಡುವುದು, ಅವ್ರನ್ನ ಹಾಳು ಮಾಡುವುದು, ಯಾರ ಮನೆ ಬಿಡುವುದು, ಯಾರ ಮನೆ ಕಾಲಮಾನ ಮಾಡಿಸೋದು, ಇವೆಲ್ಲ ದೇವರು ಕೂಡ ಮಾಡಿಸ್ತಿದ್ದ ಸಹಿತ ಬರಬಾರದು. ಹಾಗಾಗಿ ಅಂತ ಯಾತಾಳಿ ಚರ್ಮಸಪ್ಪ ಅಂತವರು ಕೂಡ ಅವರ ಶಿಷ್ಯ ಅನ್ನೋದು ಅವರ ಚರಿತ್ರೆಯಲ್ಲಿ ಬರ್ತದೆ ಅನ್ನುವಂತ. ಹಾಗಾಗಿ ಯಾತಾಳಿ ಚರ್ಮಸಪ್ಪನಂತವರ ಅವ್ರ ಮಠದ ಮುಂದೆ ಸಾಷ್ಟಾಂಗ ಹಾಕಿದ ಅಂತಂದ್ರೆ ಬಹುಶಃ ದೈತ್ಯ ಶಕ್ತಿ ದೈವ ಶಕ್ತಿ ಅದಕ್ಕೆ ಜಿದ್ದಿಗೆ ಬಿದ್ದಾಗ ದೈತ್ಯ ಶಕ್ತಿ ಸೋತದ ದೈವ ಶಕ್ತಿ ಗೆದಿದ್ದದ ಅನ್ನೋದಕ್ಕೆ ಸಾಕ್ಷಿ ಆದ ನಮ್ಮ ಯೋಗದ ಬಾಲಲೀಲ ಮಹಂತ ಶಿವಯೋಗಿಗಳು ಅಂತಹ ದೈವ ಶಕ್ತಿಯನ್ನ ಆ ಕಾಲದಲ್ಲಿ ತೋರಿಸಿಕೊಟ್ಟು ಯಾವ ಸ್ವಾಮಿಗಳಿಗೂ ಭಯಪಡದಿರತಕ್ಕಂಥ ಯಾತಾಳಿ ಚಂದ್ರಸಪ್ಪ ಅವರು ದೈವ ಶಕ್ತಿಗೆ ಮರೆಯೋದ ಅನ್ನೋದು ಅದು ಮುಳುಗುಂದದಲ್ಲಿ ನೆಲೆದಿರತಕ್ಕಂತ ಒಂದು ಸಂದರ್ಭ. ಅಂತ ಮಹಂತ ಶಿವಗಳ ಪ್ರವಚನ ಇಲ್ಲಿ ಪ್ರಾರಂಭ ಆಗಿದೆ ಎನ್ನುವಂತ ಬಹುಶಃ 9-10 ವರ್ಷಗಳಿಂದ ನಮ್ಮ ಶಿವಯೋಗಾಶ್ರಮದ ಪೂಜ್ಯ ಶಿವಶರಣೆಯವರು ಈ ಪ್ರವಚನವನ್ನು ಮಾಡಿದ ಬಹುಶಃ 11 ವರ್ಷದ ಹಿಂದೆ. ನಂತರ ಈ ವರ್ಷ ನಮ್ಮ ಉಳ್ಳಾಗಡ್ಡಿಯವರು ಮತ್ತು ನಾವು ಎಲ್ಲ ಜಾತ್ರಾ ಕಮಿಟಿ ಸದಸ್ಯರು ಸೇರಿಕೊಂಡು ಬಹುಶಃ ಮಹಂತ ಸ್ವಾಮಿಗಳ ಒಂದು ಪ್ರವಚನ ಮತ್ತೆ ಭಕ್ತರನ್ನ ಅವರ ಚರಿತ್ರೆ ಕೇಳಿಸಬೇಕು ಅನ್ನುವಂಥ ವಿಚಾರದಲ್ಲಿ ಈ ವರ್ಷ ಮತ್ತೆ ಆ ಪ್ರವಚನವನ್ನ ಹೇಳಿಕೆ ಅವರು ಒಪ್ಪಿಕೊಂಡು ಅನ್ನುವಂತಹದ್ದು. ವಿಶೇಷವಾಗಿ ಎಲ್ಲ ಏನಂತಂದ್ರೆ ಸ್ವದೇಶಿ ಉತ್ಪನ್ನ ಅಂತ ಹೇಳ್ತಾರೆ. ಹಂಗ ನಮ್ಮೆಲ್ಲ ಇಲ್ಲಿ ಪ್ರವಚನಕಾರರು ಸಂಗೀತಗಾರರು ಎಲ್ಲ ಸ್ವದೇಶಿ ಉತ್ಪನ್ನ ನಮ್ಮೂರವರು ಅಂತ ಅಂದ್ರೆ ಗಾಂಧೀಜಿ ಅವ್ರ ಕಡೆ ಹೇಳ್ತಾರೆ ಹಳ್ಳಿಗೆ ಹಿಂದುಳಿಗಿ ಅಂತ ಹೇಳಿದರು. ಹಳ್ಳಿಗೆ ಹಿಂದುಳಿಗಿ ಅಂದ್ರೆ ಗ್ರಾಮದ ಊರಿಗೆ ನಾವು ಹೋಗೋರು, ಅಲ್ಲಿ ಸಂಸ್ಕಾರ ಸಂಸ್ಕೃತಿಯಲ್ಲಿ ಅಭಿವೃದ್ಧಿ ಏನದ ಮತ್ತೆ ನಾವು ಮಾಡೋದು ಅಂತ ಹೇಳಿದ್ರು. ಬಹುಶಃ ಅದನ್ನೆಲ್ಲ ಬಹಳ ಮಂದಿ ಹಳ್ಳಿಗೆ ಹಿಂದಿರುಗಿ ಅಂದ್ರೆ ಬಹಳ ಮಂದಿ ಕರೆಯ ಬಂದಾಗ ಹಳ್ಳಿಗೆ ಬಂದಿವಿ ಅನ್ನೋದು ಬಹಳ ದೊಡ್ಡದಾಗುವಂತ. ಹಾಗಾಗಿ ಅಂತಹ ಒಂದು ಇಲ್ಲಿ ನಮ್ಮ ಬಸವಣ್ಣ ಮತ್ತು ಚಿಕ್ಕಮಗಳೂರು ಮಲ್ಲಣ್ಣ ಮತ್ತು ನಮ್ಮ ಪ್ರವಚನಕಾರರು ಇನ್ನು ಅನೇಕ ಸಂಗೀತಗಾರರು ಅವರೆಲ್ಲ ಗುರಾಮ ಇರ್ಬೋದು ಮತ್ತು ಅವ್ರ ಭಾಗವನ್ನ ಅವರು ನಮ್ಮ ಶಿರೋಡ ಇದ್ದಂಗೆ ಪ್ರತಿ ವರ್ಷ ನಾವು ಕರ್ನಾಟಕ ಬರ್ತಾರ. ಅವರೆಲ್ಲ ಈ ಸ್ವದೇಶಿ ಉತ್ಪನ್ನಗಳು ಅಂತಂದ್ರೆ ಇದು ಶರಣರ ಒಂದು ಕನಸು ಅನ್ನುವಂತಹದ್ದು. ಅದು ಕಾಯಕ ಮಾಡೋದು, ದಾಸರ ಮಾಡೋದು, ನಮ್ಮ ಸ್ವಾವಲಂಬಿ ಬದುಕತಕ್ಕಂತ ಕಾರ್ಯವನ್ನು ಏನು ಶರಣರು ಮಾಡಿದ್ರು. ಹಾಗೆ ನಮ್ಮ ಶಿರೋಡದಲ್ಲಿ ಸ್ವಾವಲಂಬಿ ಬದುಕೈತರುವುದಕ್ಕೆ ಆಧ್ಯಾತ್ಮದ ಸಾಕ್ಷಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವರು ಪ್ರವಚನ ಮಾಡ್ತಾರೆ. ಮತ್ತು ನಮ್ಮ ಬಾಪುಗಳು ಪ್ರವಚನ ಮಾಡ್ತಾರೆ. ಇನ್ನು ಅನೇಕರು ಇಲ್ಲಿ ಪುರಾಣ ಪ್ರವಚನ ಮತ್ತೊಂದು ಇನ್ನೊಂದು ಎಲ್ಲವನ್ನ ಮಾಡೋದ್ರ ಜೊತೆಗೆ ಅಧ್ಯಾತ್ಮವನ್ನ ಧರ್ಮವನ್ನು ಬೆಳೆಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಮ್ಮ ಕಡೆಗೆ ಹೋಗೋಟ್ಟು ಬಂದಿರತಕ್ಕಂಥ ನಮ್ಮ ಒಳಗಡ್ಡಿ ಅವರನ್ನ, ನಮ್ಮ ಬಸವಣ್ಣವರು ಮತ್ತೆ ಇಲ್ಲಿರತಕ್ಕಂಥ ಎಲ್ಲ ಸಂಗೀತಗಾರರನ್ನ ನಾನು ಅಭಿನಂದಿಸ್ತೇನೆ. ವಿಶೇಷವಾಗಿ ನಮ್ಮ ಜಾತ್ರಾ ಮಹೋತ್ಸವ ಸಮಿತಿ ಎಲ್ಲ ಪದಾಧಿಕಾರಿಗಳು, ನಮ್ಮ ಒಳಗಡ್ಡಿಯವರ ಖುಷಿ ಅಂದ್ರೆ ಎಲ್ಲ ಪದಾಧಿಕಾರಿಗಳು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಇದ್ದರೆಲ್ಲ ಅನ್ನೋದು ಬಹಳ ಖುಷಿ ಪಟ್ಟಾರ ಅನ್ನುವಂಥದ್ದು. ಹಾಗಾಗಿ ಅವರನ್ನ ಅಭಿನಂದಿಸುವುದರ ಜೊತೆಗೆ ಅವರಿಗೆಲ್ಲ ಮಾರ್ಗದರ್ಶನ ಮಾಡ್ತಕ್ಕಂಥ ಎಲ್ಲ ಹಿರಿಯರನ್ನ ಅಭಿನಂದಿಸ್ತೀನಿ. ಜೊತೆಗೆ ಈ ಥರ್ಡ್ ದಿನ ನಮ್ಮ ವ್ಯವಸ್ಥಾಪಕರು ಕುಪ್ಪಸ್ಥರು
ಅಲ್ಲಿ ಇದು ಮಾಡೋದ್ರಿಂದ ತರಬೇಕಂತ ಇಲ್ಲೆಲ್ಲ ಮಧ್ಯಾಹ್ನದಿಂದ ನಾವು ವಿದ್ಯಾರ್ಥಿಗಳನ್ನು ಕರ್ಕೊಂಡು ಇಲ್ಲಿ ವೇದಿಕೆಯನ್ನು ಮಾಡಿದ್ದಾರೆ. ಹಾಗಾಗಿ ಬಹುಶಃ ತಂದಿ ಈಗ ಬಿಟ್ಟದಂತ ಅನ್ಸುತ್ತೆ, ನಮಗೂ ನಿಮ್ಗೆ ಹೆಂಗ್ ಬರಕತ್ತ ನಾವು ನಮ್ಗೆ ತಂದಿ ಬರಕತ್ತದ. ಹಾಗಾಗಿ ಇಂಥ ತಂದಿಯಲ್ಲಿ ಕೊಳೆಯುವಂತ ಚಳಿಯಲ್ಲಿನೂ ತಾವೆಲ್ಲ ಏನು ಭಕ್ತಿ ಶ್ರದ್ಧೆಯಿಂದ ಭಾಗವಹಿಸಿದ್ದೀವಿ. ಆ ಚಳಿ ಹೋಗಾಕ ಏನು ಅಂತಂದ್ರೆ ನಾವು ಪ್ರವಚನದ ಕಡೆ ಹೆಚ್ಚು ಮುಖ ಮಾಡಬೇಕು, ಅದರ ಬಗ್ಗೆ ಲಕ್ಷ್ಯ ವಹಿಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾ ಇದನ್ನ ನಮ್ಮ ಈ ಪ್ರವಚನವನ್ನ ಇಡೀ ಎಲ್ಲ ಒಂದು 10-15 ಬೆಳಗ್ಗೆ ಇದು ಏನು ನಡೀತದ ಆಗಿಂದಾಗಲೇ ಸ್ವಯಂ ಚಾಲಿತ ಲೈವ್ ಹೋಗ್ತೇವೆ. ಹಂಗ ಎಲ್ಲ ಕಡೆ ನಮ್ಮ ಪ್ರಸಂಗಿ ಮುಖನ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಈಗ ಅವರು ಪ್ರಯೋಜನ ಮಾಡಿದ್ದು, ನಾನು ಮಾತಾಡೋದು, ಅವ್ರು ಹಾಡೋದು ಎಲ್ಲ ದೂರದರ್ಶನದಲ್ಲಿ ಟಿವಿಯಲ್ಲಿ ಬರುವಂತೆ ಮಾಡಿದ್ದಾರೆ ಅನ್ನುವಂಥದ್ದು ವಿಶೇಷವಾಗಿ ಇಂಥವೆಲ್ಲ ಇವರು ಬಹಳ ತಗೊಂಡು ಇಂಥ ಸೇವೆ ಮಾಡ್ತಾರೆ ಅಂತ ಹೇಳಿನೇ ಈ ಮಠದ ಜಾತ್ರೆ ಬೆಳೀಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಅಂತ ಮೊದಲ ಬಸಂಗಿ ಅವರನ್ನ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ಏನ್ ನಡೀತಾವ ಅವರೆಲ್ಲ ಸಮಾಜಕ್ಕೆ ಸಂದೇಶವನ್ನು ಕೊಡತಕ್ಕಂಥ ನಮ್ಮ ವೈಗುದ್ದಿ ಉಮೇಶ್ ಅವರು ಮತ್ತೆ ನಮ್ಮ ಎಲ್ಲ ಪತ್ರಿಕಾ ಭಾಗ ಅವರೆಲ್ಲ ಒಳ್ಳೆ ಕಾರ್ಯವಾದ ಮನಸ್ಸ ವಿಕ್ರಮ ಸ್ವರೂಪವಾಗಿ ಒಳ್ಳೆ ಸೇವೆ ಮಾಡ್ತಾರೆ ಅಂತ ಹೇಳಿ ನಡೆದಿದೆ. ಅಡಿಗೆ ಮಾಡೋದು ಇಲ್ಲಿ ನಮ್ಮ 3 ಸಂಸ್ಥೆಗಳ ಸಿಬ್ಬಂದಿ ಇರ್ಬೋದು, ತಾವೆಲ್ಲ ಇಲ್ಲಿ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿ ಯಶಸ್ವಿಯಾಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾ ಬಹಳ ಒಳ್ಳೆ ಕಾರ್ಯಕ್ರಮ. ಈಗ ತಂಡದಂದ್ರು ರಾಗಿ ಮುದ್ದೆ ಮಾಡ್ಯಾರ, ಸೊಪ್ಪಿನ ಸಾರು ಮಾಡ್ಯಾರ, ಪಾಯಸ ಮಾಡ್ಯಾರ. ಅದು ನೋಡ್ಬಿಟ್ಟು ತಂದು ಹೋಗ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳ್ದ ಆ ಸೇವೆಯನ್ನು ಮಾಡಿರ್ತಕ್ಕಂಥ ಬಸವಣ್ಣ ಗಟ್ಟಿ ಅವರನ್ನ ಅವರ ಅಡಿಗೆ ಮಾಡತಕ್ಕಂಥ ಎಲ್ಲ ಸೇವಾರ್ಥಿಗಳನ್ನ ನಾನು ಅಭಿನಂದಿಸ್ತೇನೆ. ಈ ಕಾರ್ಯಕ್ರಮ ನಾಳೆ 7:35 ಪ್ರಾರಂಭ ಆಗ್ತದೆ ಅಂತ ಹೇಳಿದ್ದಾರೆ. ಅವರ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಬಾಲವೀರ ಮಹಾಂತ ಶಿವಯೋಗಿಗಳ ಪುರಾಣ ಅಂತಂದ್ರೆ ಅದು ಒಂಥರ ಭಕ್ತಿ ಜ್ಞಾನ ವೈರಾಗ್ಯದ ಸಂಗಮ ಅಂತ. ಆ ಭಕ್ತಿ ಐತಿ, ಜ್ಞಾನ ಐತಿ, ವೈರಾಗ್ಯ. ಹಾಗಾಗಿ ಆ ಸಂಗಮದಲ್ಲಿ ಆಧ್ಯಾತ್ಮದಲ್ಲಿ ಮುಂದೇಳುವುದೇ ಅದು ಪ್ರಯೋಜನ ಅನ್ನುವಂಥದ್ದು, ಆಧ್ಯಾತ್ಮ ಅನ್ನುವಂಥದ್ದು. ಮನುಷ್ಯನಿಗೆ ಇವತ್ತು ಇಡೀ ದೇವರ ನಿಯಂತ್ರಣಗಳಿರ್ತದೆ, ಮೆದುಳಿರ್ತದ. ಆ ಮೆದುಳು ಮನಸ್ಸನ್ನು ಬಹಳ ಸಮಾನ ಇತ್ತಂದ್ರೆ ಅವನು ರೋಗ ನಿರೋಧಕ ಶಕ್ತಿ ಸ್ವಭಾವವಾಗಿ ಇರ್ತೈತಿ. ಅದು ಕರ್ತಕ್ಕೆ ತಂದಕ್ಕೆ ನಾನು ಹೇಳೋದಲ್ಲ, ಅಧ್ಯಾತ್ಮ ಹೇಳೋದಲ್ಲ, ವಿಜ್ಞಾನಿಗಳ ಹೇಳೋದನ್ನ ನಾವು ಹೇಳುವ ಮೇಲೆ ನಾವು ಹೆಚ್ಚು ಆಧ್ಯಾತ್ಮದ ಕಡೆ ಬರಬೇಕು, ಆಧ್ಯಾತ್ಮ ಲೋಕದ ಕಡೆ ಮುಖ ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೆ ಒಳ್ಳೆಯದಾಗಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೆ ಮತ್ತೊಮ್ಮೆ ಮೊದಲೊಮ್ಮೆ ಶರಣಾರ್ಥಿ ಸಲ್ಲಿಸಿ ನಾನು ಮಾತುಗಳನ್ನು ಮಲ್ಲಣ್ಣ ಚಿಕ್ಕನವರು Bye.
जय मंगलम जय नमः पार्वती शिवानंद प्रदीप